ಏನ್ ಗೊತ್ತುಂಟಾ, ಇದು ಚಿಕ್ಕ ಕೆಲಸ. ವೆಸ್ಟೀಜ್ ಅಲ್ಲಿ ಚಿಕ್ಕ ಕೆಲಸ, ಚಿಕ್ಕ ಕೆಲಸವನ್ನು ಚಂದ ಮಾಡಬೇಕು. ಕೆಲಸ ಚಿಕ್ಕದು ಆದ್ರೆ ಚಂದ ಮಾಡ್ಬೇಕು. ಇದಕ್ಕೆ ನಮ್ಮ ಫೋಕಸ್ ಇರ್ಬೇಕು, ನಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಇರ್ಬೇಕು. ನಾವು ಹೇಗೆ ರೀತಿ ಕೆಲಸ ಮಾಡ್ತಾ ಬರ್ತೇವೆ ಅದರ ಮೇಲೆ ಡಿಪೆಂಡ್. ನೀವು ಯಾರನ್ನು ಕಂಪೇರ್ ಮಾಡಬೇಡಿ, ನೀವು ನಿಮ್ಮನ್ನು ಮಾತ್ರ ನೀವು ಕಂಪೇರ್ ಮಾಡಿಕೊಳ್ಳಿ. ಆದಾಗ ಮಾತ್ರ ನೀವು ಮೇಲಕ್ಕೆ ಮೇಲಕ್ಕೆ ಬರಕ್ಕೆ ಸಾಧ್ಯ. ಓಕೆ, ಅಂದ್ರೆ ನಾನಿವತ್ತು ಇದು ನಿಮ್ಗೆ ಗೊತ್ತಿರುತ್ತೆ ಪಾಯಿಂಟ್ಸ್, ಲೀಡರ್ಸ್ ಎಲ್ಲ ಡಿಸ್ಕಸ್ ಮಾಡಿರ್ಬೋದು. ಬಟ್ ನನ್ನ ವೇಲಿ ನಾನು ಡಿಸ್ಕಸ್ ಮಾಡ್ಬೇಕಂತ ನಾನು ಇವತ್ತು ತಕೊಂಡಿದ್ದೇನೆ ಪಾಯಿಂಟ್. ಏನಂದ್ರೆ, ಈ ಬಿಸ್ನೆಸ್ ಸ್ಟಾರ್ಟಿಂಗ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟಿಂಗ್ ತಕೊಂಡಿದ್ದಾರೆ. ಸೊ ಸ್ಟಾರ್ಟ್ ತಕೊಂಡ್ರು ಸಹ ಕೆಲವರು ಸ್ಟಾಪ್ ಆಗಿ ನಿಂತಿದ್ದಾರೆ ಬಿಸ್ನೆಸ್ ಅಲ್ಲಿ. ಸೊ ಅವ್ರು ಯಾಕೆ ಸ್ಟಾಪ್ ಆದ್ರು, ಅವ್ರು ಯಾಕೆ ಫೈಲ್ಯೂರ್ ಆದ್ರು, ಅವ್ರು ಫೈಲ್ಯೂರ್ ಆಗ್ಲಿಕ್ಕೆ ಕಾರಣ ಏನು, ಅವರು ಯಾವ ರೀತಿ ಚೇಂಜ್ ಮಾಡ್ಬೋದು, ಅವರು ಫೈಲ್ಯೂರ್ ಆದ್ರೂ ಸಹ ಅದನ್ನ ಹೇಗೆ ಸಕ್ಸಸ್ ಕಡೆ ತಕೊಂಡು ಹೋಗ್ಬೋದು ಅಂತ ಹೇಳಿ ಒಂದು ಪಾಯಿಂಟ್ ತಕೊಳ್ಳಿಕ್ಕೆ ಬಂದಿದ್ದೇನೆ. ಸೊ ಸಣ್ಣ ವಿಷಯದಿಂದ ಅವ್ರು ತಪ್ಪಾಗ್ತಾರೆ. ಅಪ್ಲೇನ್ ಹೇಳಿದನ್ನು ಅವರು ತಕೊಳ್ಳಿಕ್ಕೆ ರೆಡಿ ಇರುದಿಲ್ಲ, ನನ್ನದೇ ಸರಿ ಅಂತ ವಾದ ಮಾಡ್ತಾ ಇರ್ತಾರೆ. ಬಟ್ ಆ ತಪ್ಪಿಂದ ಅವರು ಫೈಲ್ಯೂರ್ ಆಗಿದ್ದಾರೆ. ನೀವು ಹೊರಗಿನ ಪ್ರಪಂಚದಲ್ಲಿ ನೀವು ಫೀಲ್ಡಿಗೆ ಹೋಗುವಾಗ ಸಿಗ್ತಾರೆ ತುಂಬಾ ಜನ, ವರ್ಕ್ ಅಲ್ಲಿ ಇರುವವರು, ವರ್ಕ್ ಅಲ್ಲಿ ಇಲ್ಲದಿರೋದವರು, ಎಷ್ಟೋ ಜನ ನಿಮ್ಗೆ ಸಿಗ್ತಾರೆ. ಅವ್ರು ಯಾಕೆ ನಿಂತಿದ್ದಾರೆ, ಯಾಕೆ ಸಕ್ಸಸ್ ಆಗ್ತಿದ್ದಾರೆ ಅಂತ ನೀವು ಇದ್ರಲ್ಲಿ ಜಡ್ಜ್ ಮಾಡ್ಬೋದು ಏನು ವಿಷಯ ಇದು ಅಂತ. ಸೊ ಅಂದ್ರೆ ಫಸ್ಟ್ ಅಂದ್ರೆ ಮೈನ್ ಆಗಿ ಬಿಸ್ನೆಸ್ ಅಲ್ಲಿ ಸ್ಟಾರ್ಟಿಂಗ್ ನಾವು ಒಂದೇ ರೀತಿ ತಪ್ಪು ಮಾಡ್ತಿರೋದು ಅಂದ್ರೆ ರೀವೆಂಟಿಂಗ್ ದ ವೀಲ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸಿಸ್ಟಮ್ ಅಂತಿರುತ್ತೆ, ಯಾವುದೇ ಒಂದು ಫೀಲ್ಡ್ಗೆ ಸಿಸ್ಟಮ್ ಅಂತಿರುತ್ತೆ. ಸಿಸ್ಟಮ್ ಬಿಟ್ಟು ಹೊರಗೋದ್ರೆ ನಾವಿಲ್ಲಿ ಬಿಲ್ಕುಲ್ ಗೆಲ್ಲಲ್ಲ ಅಲ್ವಾ. ಸೊ ನಮ್ಗೆ ಸಿಸ್ಟಮ್ ಅಂತಿರುತ್ತೆ. ಸೊ ರೀವೆಂಟಿಂಗ್ ದ ವೀಲ್ ಅಂದ್ರೆ ಒಂದು ಸಿಸ್ಟಮ್ ಅಂತಿರುತ್ತೆ. ನಿಮ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಚಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ವೆಸ್ಟೇಜ್ ಕಂಪನಿ ಮ್ಯಾನೇಜ್ಮೆಂಟ್. 7 ಮಿಸ್ಟೇಕ್ ನಾವು ತಪ್ಪು ಮಾಡೋದು, ಈ ತಪ್ಪಿನಿಂದಲೇ ನಾವು ಸೋಲುದು, ಈ 7 ಮಿಸ್ಟೇಕ್ ಇಂದಲೇ ನಾವು ಸೋಲಕ್ಕೆ ಕಾರಣ ಅಂತ. ಸೊ ಇಟ್ ಈಸ್ ಎ ರಿಯಲ್, ಇದು ಹೌದು. ಸೊ ಅಂದ್ರೆ ಒಂದು ವೀಲ್, ಒಂದು ಚಕ್ರ, ಯಾವುದೇ ಗಾಡಿಯ ಚಕ್ರ ಆಗಿರ್ಬೋದು, ಸೈಕಲ್ ಹಿಡಿದು ವಿಮಾನದ ಚಕ್ರ ಸಹ, ಎಲ್ಲಾ ಗಾಡಿಯ ಚಕ್ರ, ರೈಲ್ ಚಕ್ರ ಆಗಿರ್ಬೋದು, ಕಾರಿದಾಗಿರ್ಬೋದು, ಎಲ್ಲ ಚಕ್ರ ಹೇಗಿರುತ್ತೆ, ರೌಂಡ್ ಆಗಿರುತ್ತಾ, ಸರಿನಾ. ಸೊ ಬಟ್ ಒಂದು ಯಾವುದೇ ಒಂದು ನಿಮ್ಗೊಂದು ಗಾಡಿ ಬೇಕಂದ್ರೆ ಆ ಗಾಡಿ ಅದ್ರಲ್ಲಿ ಹೋಗಿ ನೀವು ಅದ್ರಲ್ಲಿ ಜರ್ನಿ ಮಾಡ್ಬೇಕಂದ್ರೆ, ಅದು ಮುಂದಕ್ಕೆ ಹೋಗ್ಬೇಕಂದ್ರೆ ನಿಮ್ಮ ಗಾಡಿಯ ಚಕ್ರ ರೌಂಡ್ ಆಗಿ ಇರ್ಬೇಕು, ಸ್ಕ್ವೇರ್ ಆಗಿರ್ಬಾರ್ದು, ಚೌಕವಾಗಿರ್ಬಾರ್ದು. ಚೌಕ ಇದ್ರೆ ಆ ಗಾಡಿ ನಿಮ್ಮ ಮನೆಯಲ್ಲೇ ಇರುತ್ತೆ, ಅದು ಮುಂದಕ್ಕೆ ಹೋಗಲ್ಲ, ಸರಿನಾ. ಹಾಗೇನೆ ಈ ವೆಸ್ಟೀಜ್ ಬಿಸ್ನೆಸ್ ಅಲ್ಲಿ ಕೂಡ ಒಂದು ಸಿಸ್ಟಮ್ ಅಂತ ಇರುತ್ತೆ. ಆ ಸಿಸ್ಟಮ್ ಅನ್ನು ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಮಾಡ್ತಾ ಬಂದ್ರೆ ಮಾತ್ರ ನಿಮ್ಮ ಸಕ್ಸಸ್ ಸ್ಟಾರ್ಟ್ ಆಗುತ್ತೆ. ಸೊ 5, 8, 12, 16 ಈ ತರ ಡೈರೆಕ್ಟ್ ಅಚೀವ್ಮೆಂಟ್, ಸಿಲ್ವರ್, ಗೋಲ್ಡ್, ಸ್ಟಾರ್ ಈ ತರ ಅಚೀವ್ಮೆಂಟ್ ಆಗ್ತಾ ಬರುತ್ತೆ. VMC ಮೆಂಬರ್ ಕೂಡ ಆಗ್ತೀರಾ. ಆದ್ರೆ ನೀವು ಸಿಸ್ಟಮ್ ಬಿಟ್ಟು ಹೋದ್ರೆ ಇಲ್ಲಿ ಬಿಲ್ಕುಲ್ ಗೆಲ್ಲಲ್ಲ. ಒಂದು ನಮ್ಮ ಅಪ್ಲೈನ್ಸ್ ಆಗಿರ್ಬೋದು, ನಮ್ಮ ಒಂದು ಕಂಪನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲರೂ ಒಂದು ರೆಡಿ ಮಾಡಿರ್ತಾರೆ, ಅಂದ್ರೆ ಹೇಳ್ತಾರೆ ನೀನು ಈ ಒಂದು ಸಿಸ್ಟಮ್ ಇದೆ, ನೀವು ಕರೆಕ್ಟ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಅದನ್ನ ಯೂಸ್ ಮಾಡಿ ಸರಿಯಾದ ರೀತಿಯಲ್ಲಿ ಶೇರ್ ಮಾಡ್ಬೇಕು, ಈ ತರ ಒಂದು ಸಿಸ್ಟಮ್ ಹೇಳ್ತಾ ಬರ್ತಾರೆ. ಬಟ್ ನಾವು ಕೇಳಲ್ಲ. ಯಾಕೆ ಕೇಳಲ್ಲ ಅಂದ್ರೆ ನಮ್ಮೊಳಗೆ ಈಗ ಇರುತ್ತೆ, ನಾನ್ ಯಾಕೆ ಇವರ ಮಾತು ಕೇಳ್ಬೇಕು ಅಂತ. ಬಟ್ ನೀವು ಸ್ಟಾರ್ಟಿಂಗ್ ಆಗಿರ್ಬೋದು, ಯಾವ ಲೆವೆಲ್ ಅಲ್ಲಿ ಇರ್ಬೋದು, ನೀವು ಸ್ಟಾರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, VMC ಮೆಂಬರ್, ಯಾರೇ ಆಗಿರ್ಬೋದು, ಸಕ್ಸಸ್ ಆಗ್ಬೇಕು ಅನ್ನೋನು ಒಂದು ಮಗು ತರ ಇರ್ಬೇಕು, ಕಲೀಲಿಕ್ಕೆ ರೆಡಿ ಆಗಿರ್ಬೇಕು. ಯಾರೇ ಹೇಳಿದ್ರು ತಕೊಳ್ಬೇಕು, ಅದನ್ನ ಜಡ್ಜ್ ಮಾಡಿ ಕರೆಕ್ಟ್ ಇದ್ರೆ ಪಾಲಿಸ್ಬೇಕು, ಕರೆಕ್ಟ್ ಇಲ್ಲ ಅಂದ್ರೆ ಬಿಡ್ಬೇಕು. ಈ ತರ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಮಾತ್ರ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಉಂಟು. ನಿಮ್ಮ ಸಿಸ್ಟಮ್ ಅನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಬಂದಾಗ ಮಾತ್ರ ನೀವಿಲ್ಲಿ ಗೆಲ್ಲಕ್ಕೆ ಸಾಧ್ಯ. ಈ ಸ್ಟಾರ್ಟಿಂಗ್ ಹಂತದಲ್ಲಿ ನಾವು ನಮ್ಮದೇ ಆದ ಸಿಸ್ಟಮ್ ಅನ್ನು ಫಾಲೋ ಅಪ್ ಮಾಡೋದಲ್ಲ. ಕಂಪನಿ ಒಂದು ಸಿಸ್ಟಮ್ ಕೊಟ್ಟಿರುತ್ತೆ, ಆ ಸಿಸ್ಟಮ್ ಅನ್ನು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕು. ಯಾವ ರೀತಿ ಸಿಸ್ಟಮ್ ಅಂದ್ರೆ, ಒಂದು ನಮ್ಮ ಅಪ್ಲೈನ್ ಸಜೆಷನ್ ಮಾಡ್ತಾ ಇರ್ತಾರೆ, ನಮ್ಗೆ ಗೈಡ್ ಮಾಡ್ತಾ ಇರ್ತಾರೆ. ನೋಡು, ಈಗ ನೀನೀಗ 5 ಅಲ್ಲಿ ಇದ್ದೀರಾ, ನೀನ್ 8% ಬರ್ಬೇಕು, 300 PV ಆಗ್ಬೇಕು, ನೀವ್ ಈ ತರ ಹೋಮ್ ಮೀಟಿಂಗ್ ಇಡ್ಬೇಕು, ಈ ತರ ಹೇಳ್ತಾರೆ. ಬಟ್ ಇವರು ಕೇಳಲ್ಲ, ಸುಮ್ನೆ ಪ್ರಾಡಕ್ಟ್ ತಕೊಂಡಿರ್ತಾರೆ, ಮನೇಲಿ ಇಟ್ಟಿರ್ತಾರೆ, ಸೇಲ್ ಆಗಲ್ಲ ಅಲ್ವಾ. ಅಂದ್ರೆ ಅದು ರಾಂಗ್. ಪ್ರಾಡಕ್ಟ್ ತಕೊಂಡಿರ್ತಾರೆ, ಯೂಸ್ ಮಾಡ್ಬೇಕು, ಯೂಸ್ ಮಾಡಿದಾಗ ರಿಸಲ್ಟ್ ಬಂದಿರುತ್ತೆ, ರಿಸಲ್ಟ್ ಬಂದಾಗ ನಾವೊಂದು ಪಟ್ಟಿ ಮಾಡ್ಬೇಕು, ಲಿಸ್ಟ್ ಮಾಡಿರ್ಬೇಕು, ಆ ಲಿಸ್ಟ್ ಆಗುತ್ತೆ. ಆ ಲಿಸ್ಟ್ ಆದಾಗ ಏನಾಗ್ಬೇಕು, ಸೊ ಅವರನ್ನು ಕರಿಬೇಕು, ಇನ್ವೈಟ್ ಮಾಡ್ಬೇಕು. ಇನ್ವೈಟ್ ಮಾಡೋದು ಮೆಥಡ್ ಸಹ ತುಂಬಾ ಝೂಮ್ ಮೀಟಿಂಗ್ ಅಲ್ಲಿ ಲೀಡರ್ ನಂಗೆ ಮರ್ತೋಯ್ತು, ಬಟ್ ಅವ್ರು ಚಂದವಾಗಿ ಎಕ್ಸ್ಪ್ಲೈನ್ ಹೇಳಿದ್ದಾರೆ. ಈ ತರ ಇನ್ವೈಟ್ ಮಾಡು, ಯಾವ ರೀತಿ ಇನ್ವೈಟ್ ಮಾಡ್ಬೋದು ಅಂತ ಅವ್ರ ಮೆಥಡ್ ಎಲ್ಲ ಹೇಳಿಕೊಟ್ಟಿದ್ದಾರೆ.
ಒಂದು ಟ್ರೈನಿಂಗ್ ಅಲ್ಲಿ ಸಿಕ್ಕಿತ್ತು. ಡೇಲ್ ಕಾರ್ನಿಗೆ ಅಂತ ಟ್ರೈನಿಂಗ್ ಒಂದು ಮೊದ್ಲಿತ್ತು. ತುಂಬಾ ಅಮೇಜಿಂಗ್ ಟ್ರೈನಿಂಗ್ ಮಾತ್ರ ಅದು. ನನಗೆ ಹೇಳ್ಲಿಕ್ಕೆ ಪದಗಳೇ ಇಲ್ಲ. ಅದು ಮಾತ್ರ ಸ್ಟಾಪ್ ಮಾಡಿದ್ದಾರೆ. ಬಟ್ ತುಂಬಾ ಒಳ್ಳೇದಿತ್ತು. ಒಂದು 6 ವರ್ಷದ ಹಿಂದ್ಗಡೆ ಆ ಟ್ರೈನಿಂಗ್ ಇತ್ತು. ಯಾವ ರೀತಿ ಇನ್ವೈಟ್ ಮಾಡ್ಬೋದು, ಬಿಸ್ನೆಸ್ ಅನ್ನು ಹೇಗೆ ಬೂಮ್ ಮಾಡ್ಬೋದು ಅಂತ ಒಂದು ಪಾಯಿಂಟ್ ಇತ್ತು ಅದ್ರಲ್ಲಿ. ಹಾಗೇನೆ ಅದ್ರಲ್ಲಿ ಇನ್ವೈಟ್ ಹೇಗೆ ಮಾಡುದು ಜನರನ್ನು ಅಂತ ನಿಮ್ಮ ಅಪ್ಲೈನ್ ಹೇಳ್ತಾರೆ. ಅದೇ ರೀತಿ ಇನ್ವೈಟ್ ಮಾಡ್ಬೇಕು. ಸೊ ಇನ್ವೈಟ್ ಮಾಡಿದಾಗ ನಿಮ್ಮ ಮನೆಯಲ್ಲೇ ಹೋಮ್ ಇಟ್ಟು ಫಸ್ಟ್ ಹೇಳ್ತಾರ, ಒಂದು ಮಗುವಿಗೆ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಹಾಗೇನೆ ಈ ಬಿಸ್ನೆಸ್ಗೆ ಸ್ಟಾರ್ಟಿಂಗ್ ಮನೆಯೇ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್. ಮನೆಯೇ ಫಸ್ಟ್, ಮನೆಯೇ ಮಂತ್ರಾಲಯ. ಅಂದ್ರೆ ಮನೆಯೇ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್. ಯಾಕಂದ್ರೆ ನಮ್ಮವರಿಗೆ ಇದು ಅರ್ಥ ಆಗ್ಬೇಕು. ನಮ್ಮವರಿಗೆ ಅರ್ಥ ಆಗದಿದ್ರೆ ನಾವು ಹೊರಗೆ ಹೋದಾಗ ಅವರಿಂದ ನೆಗೆಟಿವ್ ಬರುತ್ತೆ. ಅದನ್ನ ಫೇಸ್ ಮಾಡ್ಲಿಕ್ಕೆ ನಾವು ರೆಡಿ ಆಗಿರ್ಬೇಕು. ಅದಕ್ಕೋಸ್ಕರ ಮನೆಯಲ್ಲೇ ಸ್ಟಾರ್ಟ್ ಮಾಡ್ಬೇಕು. ಸೊ ಎಷ್ಟೋ ಜನ ಮನೆಯಲ್ಲಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇದು ದೊಡ್ಡ ಮಿಸ್ಟೇಕ್. ಯಾರು ಬರುದಿಲ್ಲ ಅಂತ ಹೇಳ್ತಾರೆ. ಬರದಿದ್ರೆ ಪರವಾಗಿಲ್ಲ, ನಿಮ್ಮ ಮನೆಯವರಿಗೆ ಅರ್ಥ ಮಾಡಿಸ್ಬೇಕು. ಅಪ್ಲೈನ್ ಅರ್ಥ ಮಾಡಿಸ್ತಾರೆ, ನೀವು ಕೂತ್ಕೊಳ್ಳಿಸ್ಬೇಕು. ಇದು ನಿಮ್ಮ ಕರ್ತವ್ಯ. ಓಕೆನಾ? ಸೊ ಇದು ಸಿಸ್ಟಮ್. ಅನಂತರ ನಿಮ್ ಯಾರೋ ಒಂದು ಅಕ್ಕಪಕ್ಕದವ್ರು ಬಂದಿರ್ತಾರೆ, ಅವರಿಗೆ ನೀವು ಫಾಲೋ ಅಪ್ ಮಾಡ್ಬೇಕು. ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ. ಆಗ ಅವರು ಬಿಸ್ನೆಸ್ ಒಳಗೆ ಬರ್ಲಿಕ್ಕೆ ರೆಡಿ ಆಗಿರ್ತಾರೆ. ಅವರಿಗೆ ನಿಮ್ಗೊಂದು ಟೀಮ್ ಆಗಿರುತ್ತೆ. ಆ ಟೀಮ್ಗೆ ಸಪೋರ್ಟ್ ಮಾಡ್ಬೇಕು. ನಿಮ್ಗೆ ಹೇಗೆ ಸಪ್ಲೈನ್ ಸಪೋರ್ಟ್ ಮಾಡಿದ್ದಾರೆ, ಅದೇ ರೀತಿ ನೀವು ಕೂಡ ಅದೇ ರೀತಿ ಸಪೋರ್ಟ್ ಮಾಡ್ಬೇಕು. ಇದೊಂದು ಸಿಸ್ಟಮ್. ಈ ಸಿಸ್ಟಮ್ ನೀವು ಕರೆಕ್ಟ್ ಆಗಿ ಪಾಲಿಸ್ಬೇಕು. ನಿಮ್ಮದೇ ಆದ ಲೋಕದಲ್ಲಿ, ನಿಮ್ಮದೇ ಆದ ರೀತಿಯಲ್ಲಿ ನೀವು ಫಾಲೋ ಅಪ್ ಮಾಡಿದ್ರೆ 100% ಬಿಲ್ಕುಲ್ ನೀವು ಇಲ್ಲಿ ಗೆಲ್ಲಲ್ಲ. ಚಾನ್ಸೇ ಇಲ್ಲ ಗೆಲ್ಲಕ್ಕೆ. ನಿಮ್ಮ ವೇಲಿ ನಾನ್ ಯಾಕೆ ಕೇಳ್ಬೇಕು, ನನ್ಕಿಂತ ಏಜ್ ಚಿಕ್ಕದಾಗಿದ್ದಾರೆ, ಸೊ ಅವ್ನು ಚಿಕ್ಕ ಹುಡುಗ, ಅವನ ಮಾತು ಯಾಕೆ ನಾನ್ ಕೇಳಿ, ಅವನು ಚಂದ ಇಲ್ಲ, ಅವಳು ಫ್ರೆಂಡ್, ಈ ತರ ನನ್ನ ಸ್ಟೂಡೆಂಟ್, ಈ ತರ ಅಂದ್ರೆ ಆ ತರ ಮೆಂಟಲ್ ಇರ್ಬಾರ್ದು. ಒಂದು ಗುರು ಯಾರೇ ಒಂದು ಕಲಿಸುವವನು, ಅವರ ಏಜ್, ಅವರ ರೂಪ, ಅದಕ್ಕೆ ನೀವು ವ್ಯಾಲ್ಯೂ ಕೊಡ್ಬೇಡಿ. ಅದರ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ. ವ್ಯಾಲ್ಯೂ ಅಂತಲ್ಲ, ಅದರ ಬಗ್ಗೆ ನೀವು ಚಿಂತೆ ಮಾಡ್ಬೇಡಿ. ಅವರ ಒಳಗಿರುವ ನಾಲೆಡ್ಜ್ಗೆ ವ್ಯಾಲ್ಯೂ ಕೊಡಿ. ನೋಡಿ, ನೀವು ಒಂದು ಪೊಲೀಸ್ ಇದ್ದಾರೆ, ನಾವು ಪೊಲೀಸಿಗೆ ರೆಸ್ಪೆಕ್ಟ್ ಕೊಡುದೇ ಅವರ ಬಟ್ಟೆಗೆ, ಅವರಿಗೆಲ್ಲ ಅವರ ಬಟ್ಟೆಗೆ, ಅವರ ಕರ್ತವ್ಯಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ. ಅವರು ಬಟ್ಟೆ ತೆಗೆದು ಸಾಮಾನ್ಯ ನಮ್ಮ ಫಂಕ್ಷನ್ ಬಂದ ಅಷ್ಟೊಂದು ನಾವು ನಾರ್ಮಲ್ ಆಗಿ ಟ್ರೀಟ್ ಮಾಡ್ತೇವೆ, ಸರಿನಾ? ಅದೇ ರೀತಿ ನೀವು ನಿಮ್ಮ ಗುರುಗಳಿಗೆ, ಅವರ ವ್ಯಾಲ್ಯೂಗಳಿಗೆ ನೀವು ರೆಸ್ಪೆಕ್ಟ್ ಕೊಡ್ಬೇಕು. ಸೊ ನೀವು ರೆಸ್ಪೆಕ್ಟ್ ಕೊಟ್ರಾಗನೇ ನಿಮ್ಮ ಟೀಮ್ ಕೂಡ ರೆಸ್ಪೆಕ್ಟ್ ಕೊಡುತ್ತೆ. ನೀವು ರೆಸ್ಪೆಕ್ಟ್ ಕೊಡಿಲ್ಲ ಅಂದ್ರೆ ನಿಮ್ಮ ಟೀಮ್ ಕೂಡ ರೆಸ್ಪೆಕ್ಟ್ ಕೊಡಲ್ಲ, ನಿಮ್ಗೆ ಕೊಡಲ್ಲ. ಆಗ ನಿಮ್ಮ ಬಿಸ್ನೆಸ್ ಡ್ರಾಪ್ ಔಟ್ ಆಗುತ್ತೆ. ಅದಕ್ಕಾಗಿ ಹೇಳ್ತೇನೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ಎಜುಕೇಶನ್ ತಗೊಳ್ಬೇಕು. ಸೊ ಎಲ್ಲೆಲ್ಲಿ ಪ್ರೋಗ್ರಾಮ್ ಆಗುತ್ತೆ ಅಲ್ಲೆಲ್ಲ ಹೋಗ್ಬೇಕು. ಎಲ್ಲೆಲ್ಲಿ ಝೂಮ್ ಮೀಟಿಂಗ್ ಸಿಗುತ್ತೆ ಅಲ್ಲೆಲ್ಲ ಅಟೆಂಡ್ ಆಗ್ಬೇಕು. ಸೊ ನಿಮ್ಮ ಅಪ್ಲೈನ್ ಅನ್ನ ಅವಕಾಶ ಜಾಸ್ತಿ ತಗೊಳ್ಬೇಕು. ಕಲಿಬೇಕು. ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಒಮ್ಮೆಲೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆಲೆ ಬಂದದ್ದು ಒಮ್ಮೆಲೆ ಹೋಗುತ್ತೆ. ನಿಧಾನ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಅನುಭವ ಆಗ್ಬೇಕು ನಮ್ಗೆ. ಕಲಿತು ಅದನ್ನು ಫೀಲ್ಡ್ ಗೆ ಹಾಕಿ ಅದರಲ್ಲಿ ಅನುಭವ ಆಗ್ಬೇಕು. ಅಲ್ಲಿಂದ ನಿಮ್ ಮೇಲಕ್ಕೆ ಬರಕ್ಕೆ ಸಾಧ್ಯ. ಓಕೆನಾ? ಇದೊಂದು ಸೂಪರ್ ಪಾಯಿಂಟ್ ಅಂತ ಹೇಳ್ತೇನೆ. ಇದನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳಿ. ಎಷ್ಟೋ ಜನ ಚಿಕ್ಕ ವಿಷಯದಲ್ಲಿ ಎಡವ್ತಾರೆ. ಚಿಕ್ಕ ವಿಷಯ, ಎಷ್ಟೋ ಲಕ್ಷವನ್ನು ಕಳೆದುಕೊಳ್ತೇವೆ, ಎಷ್ಟೋ ಕೋಟಿಯನ್ನು ಕಳೆದುಕೊಳ್ತೇವೆ ಈ ಒಂದು ಸಣ್ಣತನದಿಂದ, ನಮ್ಮ ಒಂದು ಥಿಂಕಿಂಗ್ ಇಂದ. ಸೊ ಹಾಗಾಗಿ ನಿಮ್ಮ ಯೋಚನೆಯನ್ನು ಚೇಂಜ್ ಮಾಡಿಕೊಳ್ಳಿ. ನೀವಿಲ್ಲಿ ಮಾಡ್ಬೇಕಾದ ಕೆಲಸ, ಅಪ್ಲೈನ್ಗೆ ಸರಿಯಾದ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಟ್ಟು, ಅವರು ಕೊಡುವ ನಾಲೆಜ್ ಅನ್ನು ತಕೊಂಡು ಪ್ರೋಗ್ರಾಮ್ ಕಡೆಗೆಲ್ಲ ಅಟೆಂಡ್ ಆಗ್ತಾ, ಸರಿಯಾದ ರೀತಿ ಅನುಭವ ತಗೊಳ್ತಾ, ಸಿಸ್ಟಮ್ ಅಲ್ಲಿ ಇದ್ದುಕೊಂಡು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಓಕೆನಾ? ಇದು ನೀವು ಮಾಡ್ಬೇಕು. ನೀವು ಹೊಸತ್ತಾಗಿ ಕ್ರಿಯೇಟ್ ಮಾಡ್ಬೇಡಿ. ಯಾಕಂದ್ರೆ ಎಷ್ಟೋ ಈ ವೆಸ್ಟೀಜ್ ಕಂಪನಿಯ ಸಿಸ್ಟಮ್ ಅನ್ನು ಎಷ್ಟೋ ಕಂಪನಿಗಳು ಕಾಪಿ ಮಾಡ್ತಾ ಉಂಟು. ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ನಮ್ಮ ವೆಸ್ಟೀಜ್ ಇದು. ಸೊ ಓಕೆನಾ? ಇದೊಂದು ಒಳ್ಳೆ ರೀತಿ, ಅಂದ್ರೆ ಸಕ್ಸಸ್ ಆಗ್ಲಿಕ್ಕೆ ಒಂದು ವೇ ಸಿಕ್ಕಿದೆ. ನೀವು ವೇ ಏನು ಚೇಂಜ್ ಮಾಡಬೇಡಿ, ದಾರಿಯನ್ನು ಚೇಂಜ್ ಮಾಡಬೇಡಿ, ಇದ್ದ ದಾರಿಯಲ್ಲಿ ನಡೀರಿ, ಆಗ ನಿಮ್ಗೆ ಸಕ್ಸಸ್ ಸಿಗುತ್ತೆ. ಓಕೆನಾ? ಸೊ ಇದೊಂದು ಫಸ್ಟ್ ಪಾಯಿಂಟ್ ಅಂತ ಹೇಳ್ತೇನೆ. ಸೊ ನಿಮ್ಗೆ ಫಸ್ಟ್ ಪಾಯಿಂಟ್ ಅರ್ಥ ಆಯ್ತು ಅನ್ಕೊಳ್ತೇನೆ. ಯಾಕಂದ್ರೆ ಅರ್ಥ ಆಗ್ಬೋದು, ನಾನು ಚಂದ ಕನ್ನಡದಲ್ಲೇ ಮಾತಾಡಿದ್ದೇನೆ. ಓಕೆನಾ? ಸೊ ಓಕೆ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಸ್ಮಾಲ್ ಟೈಮ್ ಆಟಿಟ್ಯೂಡ್. ನಮ್ಮ ಸಣ್ಣತನ ಅಂತ ಹೇಳ್ಬೋದು. ಈ ಬಿಸ್ನೆಸ್ ಅನ್ನು ನಿಮ್ಗೆ ಗೊತ್ತು, ಈ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಉಂಟು ಅಂತ ಲೀಡರ್ಸಿಗೆ ಗೊತ್ತು. ಹೊಸತು ಬಂದವರಿಗೆ ಗೊತ್ತಿಲ್ಲ. ಅವರಿಗೆ ನಾವು ಅರ್ಥ ಮಾಡಿಸ್ಬೇಕು. ಬಟ್ ಅವ್ರ ಅರ್ಥ ಆಗುವಾಗೆ ನಾವು ಮಾಡ್ಬೇಕು. ಈಗ ನೋಡಿ, ಈ ಬಿಸ್ನೆಸ್ ಅಲ್ಲಿ ಬಂದವರು ಒಂಥರ ಸಣ್ಣ ಮಗು ಇದ್ದಾಗೆ, ಅಥವಾ ಒಂದು ಮಣ್ಣಿನ ಮುದ್ದೆ ಇದ್ದಾಗೆ.
ಮಣ್ಣಿನ ಮುದ್ದೆ ಇದ್ದಾಗೆ. ಓಕೆನಾ? ಸೊ ನೀವು ಆ ಮಣ್ಣನ್ನು ಒಂದು ಶೇಪಿಗೆ ತಕೊಂಡು ಬಂದು ಒಂದು ವಿಗ್ರಹ ಮಾಡ್ಬೋದು. ಕರೆಕ್ಟ್. ಪೂಜೆ ಅದಕ್ಕೆಲ್ಲ ಮಾಡ್ಬೋದು. ಬಟ್ ಅದು ಶಿಲ್ಪಕಾರನ ಕೈಯಲ್ಲಿ ಉಂಟು. ಅಂದ್ರೆ ಲೀಡರ್ಸ್‌ನ ಕೈಯಲ್ಲಿ ಉಂಟು. ಓಕೆನಾ? ಒಬ್ರನ್ನು ಒಂದು ಮಗುವನ್ನು ಒಂದು ಒಳ್ಳೆ ನಾಯಕನಾಗಿ ಬೆಳೆಸುವ ಕೆಲಸ ಒಬ್ರ ಅಂದ್ರೆ ಲೀಡರ್ಸ್‌ನ ಕೈಯಲ್ಲಿ ಉಂಟು. ಫಸ್ಟ್ ನಾವು ಲೀಡರ್ ಆಗ್ಬೇಕು. ನಾವು ಕಲಿಬೇಕು. ಓಕೆನಾ? ಫಸ್ಟ್ ನಾವು ಸಹ ಕಲಿಬೇಕು, ಹೊಸೊಬ್ರು ಸಹ ರೆಡಿ ಆಗ್ಬೇಕು. ಒಟ್ಟೊಟ್ಟಿಗೆ ಆಗ್ಬೇಕಿದು. ಓಕೆನಾ? ಸೊ ಅಂದ್ರೆ ಮೈನ್ ಆಗಿ ನಮ್ಮ ಯೋಚನೆ ಸ್ಮಾಲ್ ಆಗಿದ್ರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಬಿಸ್ನೆಸ್ ವೆಸ್ಟೀಜ್ ಅನ್ನು ಸಣ್ಣದಾಗಿ ಯೋಚನೆ ಮಾಡುದು. ಸಣ್ಣದಾಗಿ ಅಂದ್ರೆ ಕೆಲವರು ಪಾರ್ಟ್ ಟೈಮ್ ಮಾಡ್ತಾರೆ, ಕೆಲವರು ಸುಮ್ನೆ ಹಾಬೀಸ್ ಆಗಿ ಮಾಡ್ತಾರೆ, ಅಲ್ಲ ಸುಮ್ನೆ ಟೈಮ್ ಪಾಸಿಗೋಸ್ಕರ ಮಾಡ್ತಾರೆ ಅಲ್ವಾ? ಇದೆಲ್ಲ ಮಾಡ್ಬೇಡಿ. ಈ ವೆಸ್ಟೀಜ್ ಬಿಸ್ನೆಸ್ ಎಷ್ಟೋ ಜನ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದೆ. ಅವರ ಬಡತನದ ಬುಡ ಸಮೇತ ತೆಗೆದು ಹಾಕಿದೆ. ಲಕ್ಷಗಟ್ಲೆ ಅವರಿಗೆ ಇನ್ಕಮ್ ಕೊಡಿಸಿದೆ. ಸೊ ಈ ಲೈಫ್ ಅನ್ನೇ ಚೇಂಜ್ ಮಾಡಿದೆ ಅಲ್ವಾ? ಸೊ ಎಷ್ಟೋ ಜನಕ್ಕೆ ಹೆಲ್ತ್ ಕೊಟ್ಟಿದೆ. ಎಷ್ಟೋ ಜನ ಕೃಷಿಕರ ಸಮಸ್ಯೆಯನ್ನು ಕ್ಲಿಯರ್ ಮಾಡಿದೆ ಅಲ್ವಾ? ಇದು ನಿಮ್ಗೆ ಗೊತ್ತುಂಟು. ಇಲ್ಲಿ ಇರುವವರೆಲ್ಲ ಗೊತ್ತಿರೋರೆ ಅಲ್ವಾ? ಅಂದ್ರೆ ಮೈನ್ ಆಗಿ ನಿಮ್ಗೆ ಗೊತ್ತು. ಅದನ್ನ ನೀವು ಸಣ್ಣದಾಗಿ ತಗೊಳ್ಬೇಡಿ. ಇದು ಅಂದ್ರೆ ಜಸ್ಟ್ ಸುಮ್ನೆ ಟೈಮ್ ಪಾಸ್ಗೋಸ್ಕರ ಮಾಡ್ಬೇಡಿ. ಇದನ್ನು ನೀವು ಸೀರಿಯಸ್ ಆಗಿ ಮಾಡ್ಬೇಕು. ಸೀರಿಯಸ್ ಅಂದ್ರೆ ನನ್ನ ಲೈಫ್ ಬದಲಾಗುತ್ತೆ ಇದ್ರಲ್ಲೇ ಅನ್ನೋ ಒಂದು ನೀವು ಇದನ್ನು ನೀವು ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಆಗಿ ತಗೊಳ್ಬೇಕು. ಸೊ ನಿಮ್ಮ ಮೈಂಡ್ ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು. ಮ್ಯಾನ್ ಅಥವಾ ವುಮೆನ್. ಸೊ ನೀವೊಂದು ನೋಡಿ, ಎಷ್ಟು ಸ್ಮಾಲ್ ಟೈಮ್ ಆಟಿಟ್ಯೂಡ್ ಯಾಕೆ ಗೊತ್ತುಂಟಾ? ಈ ಬಿಸ್ನೆಸ್ ಒಳಗೆ ಬರುವಾಗ ನಿಮ್ಗೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ. ಸೊ ಯಾವುದೇ ಒಂದು ಎಷ್ಟು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಆಕ್ಟಿವ್ ಮಾಡಿಕೊಳ್ಬಹುದು. ಆಕ್ಟಿವ್ ಮಾಡ್ತಾ ಬಂದಾಗ ನಿಮ್ಗೆ ಇಷ್ಟ ಬಂದ್ರೆ ಕೆಲಸ ಮಾಡ್ಬೋದು, ಇಷ್ಟ ಇಲ್ಲ ಅಂದ್ರೆ ಬಿಡ್ಬೋದು. ಏನು ರಿಸ್ಟ್ರಿಕ್ಷನ್ ಏನಿಲ್ಲ ನಿಮ್ಗೆ ನೋಡಿ ಅಲ್ವಾ? ಸೊ ಬಟ್ ನೀವೊಂದು ಇದು ಈ ಇದೊಂದು ಬಿಸ್ನೆಸ್. ದೊಡ್ಡ ಲೈಫ್ ಸ್ಟೈಲ್ ಚೇಂಜಸ್ ಆಗೋ ಬಿಸ್ನೆಸ್. ನಿಮ್ಮ ಜೀವನ ಎಲ್ಲ ಬದಲಾಗೋ ಬಿಸ್ನೆಸ್. ಆದ್ರೆ ಇದು ನಿಮ್ಗೆ ಯಾಕೆ ಕೆಲವರಿಗೆ ಸೀರಿಯಸ್ನೆಸ್ ಬರುದಿಲ್ಲ. ಯಾಕಂದ್ರೆ ಇದು ಯಾವ್ದು ರೀತಿ ಒಂದು ಇನ್ವೆಸ್ಟ್ ಇಲ್ಲಲ್ಲ. ಏನ್ ನಾವು ಹಾಕಿರುವುದಿಲ್ಲಲ್ಲ. ನಮ್ಮ ಬಿಟ್ಟಿ ಫ್ರೀ ಟೈಮ್ ಅಲ್ಲಿ ನಾವು ಮಾಡುದಲ್ವಾ? ಸೊ ಎಲ್ಲಿ ಬೇಕಾದ್ರೂ ಮಾಡ್ಬೋದಲ್ಲ ಈ ಬಿಸ್ನೆಸ್ ಅನ್ನು. ಆತರ ನಮ್ಮ ಮೈಂಡಿಗೆ ಒಂದು ನೆಗ್ಲಿಜೆನ್ಸಿ ಬರುತ್ತೆ. ನೆಗೆಟಿವ್ ಯೋಚನೆ. ನೆಗೆಟಿವ್ ಅಂತಲ್ಲ, ಒಂದು ಸೀರಿಯಸ್ನೆಸ್ ಬರುದಿಲ್ಲ. ಬಟ್ ಈ ಬಿಸ್ನೆಸ್ ಇಂದ ನನ್ನ ಲೈಫ್ ಬದಲಾಗುತ್ತೆ. ನಾನು ಹೊರಗಡೆ ಮಾಡುವ ಜಾಬಿಗಿಂತ ಈ ಬಿಸ್ನೆಸ್ ಅಲ್ಲಿ ನನ್ನ ಜೀವನವೇ ಬದಲಾಗುತ್ತೆ. ಎಷ್ಟೋ ಜನಕ್ಕೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಬೋದು ಅನ್ನೋದು ಗೊತ್ತಿರುವುದಿಲ್ಲ. ಸೊ ಗೊತ್ತಿದ್ರು ಅದನ್ನ ಅವರಿಗೆ ನಾವು ಸರಿಯಾಗಿ ಇದನ್ನ ನಾವು ಯಾವ ರೀತಿ ಮಾಡ್ಬೇಕಂದ್ರೆ, ಆತರ ಸಕ್ಸಸ್ ಆಗ್ಬೇಕಂದ್ರೆ ನಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರ್ಬೇಕು. ಒಂದು ಬಿಸ್ನೆಸ್ ಮೈಂಡ್ ಆಗಿರ್ಬೇಕು. ನೀವು ಒಂದು ಸಿಂಪಲ್ ಆಗಿ ನೋಡಿ, ನೀವು ಬಟ್ಟೆ ಶಾಪಿಗೆ ಹೋಗಿದ್ದೀರಾ. ಬಟ್ಟೆ ಶಾಪ್ ಅಲ್ಲಿ ಹೋಗುವಾಗ ಬಿಸ್ನೆಸ್ ಓನರ್ ಬಂದು ನಿಮ್ಗೆ ಬಟ್ಟೆ ಎಲ್ಲ ತೋರಿಸ್ತಾನೆ. ನಮ್ಮನ್ನು ಬಟ್ಟೆ ತಗೊಳ್ಳದೆ ಬಿಡುದಿಲ್ಲ. ಅದರ ಬಗ್ಗೆ ಮಾತಾಡ್ತಾನೆ. ಎಂತ ನಿಮ್ಗೆ ಇದು ಇಡ್ಸುತ್ತೆ, ನಿಮ್ಗೆ ಇದು ಕಲರ್ ಸೂಟ್ ಆಗುತ್ತೆ, ಡಿಸ್ಕೌಂಟ್ ಅಂದ್ರೆ ಅವನ ಬಿಸ್ನೆಸ್ ಟೆಕ್ನಿಕ್ ಯೂಸ್ ಮಾಡಿಕೊಳ್ತಾನೆ. ಅವನು ಒಂದು ಸೀರಿಯಸ್ ಆಗಿ ಪ್ರಾಡಕ್ಟ್ ತಗೊಳ್ಳದೆ ಬಿಡುದಿಲ್ಲ. ಅವ್ನು ಬಟ್ಟೆ ತಗೊಳ್ಳದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಬಿಸ್ನೆಸ್ ಮ್ಯಾನ್ ಅಂದ್ರೆ ಆ ಬಟ್ಟೆ ಶಾಪಿನ ಓನರ್. ಯಾಕೆ ಗೊತ್ತುಂಟಾ? ಅದಕ್ಕೆ ಅವನು ಲಕ್ಷಗಟ್ಟಲೆ ಬಂಡವಾಳ ಹಾಕಿರ್ತಾನೆ. ಯೋಚನೆ ಮಾಡಿ, ಲಕ್ಷಗಳ ಬಂಡವಾಳ ಹಾಕಿರ್ತಾನೆ. ಅವನು ಅದನ್ನು ಸೀರಿಯಸ್ ಆಗಿ ತಗೊಂಡಿರ್ತಾನೆ ಅಲ್ವಾ? ಬಟ್ ನಾವ್ ಈ ಬಿಸ್ನೆಸ್ ಗೆ ಬಂಡವಾಳ ಹಾಕಿರುದಿಲ್ಲ. ನಮ್ಮ ಮೈಂಡಿಗೆ ಸೀರಿಯಸ್ನೆಸ್ ಇರುದಿಲ್ಲ. ಸೊ ನಮ್ಗಿದು ಬೇಕು ಅಂತ ಇರಲ್ಲ. ಸುಮ್ನೆ ನೋಡುವ ಅಂತ ನಾವು ಬಂದಿರ್ತೇವೆ. ಟ್ರೈ ಮಾಡ. ಬಟ್ ನೀವು ಟ್ರೈ ಮಾಡ್ಲಿಕ್ಕೆ ನೀವು ಬರ್ಬೇಡಿ ಇಲ್ಲಿ. ನಿಮ್ಮ ಜೀವನ ಬದಲಾಗ್ಬೇಕಂದ್ರೆ ಮಾತ್ರ ಬನ್ನಿ. ನೀವು ಈಗ ನಿಮ್ಮ ಮೈಂಡ್ ಸೆಟ್ ಹೇಗೋ ಇರ್ಬೋದು, ಬಟ್ ಈಗ ಚೇಂಜ್ ಮಾಡಿಕೊಳ್ಳಿ ಮೈಂಡ್ ಸೆಟ್. ಯಾಕಂದ್ರೆ ನೋಡಿ, ಸೊ ಇದ್ರಲ್ಲಿ ನಿಮ್ಗೆ ಗೊತ್ತು, ಈಗ ನಿಮ್ಮ ಅಪ್ಲಯನ್ಸ್ ಗಳೇ ನಿಮ್ಮ ಯಾವ ರೀತಿ ಲಕ್ಷಗಟ್ಟಲೆ ಇನ್ಕಮ್ ತಗೊಳ್ತಿದಾರೆ ನೋಡಿ ಅಲ್ವಾ? ಜೊತೆಗೆ ಅಂದ್ರೆ ಒಂದು ರೋಲ್ ಮಾಡೆಲ್ ಆಗಿರೋರು, ಯೂತ್ ಐಕಾನ್ ಆಗಿರೋರು ಅಬ್ದುಲ್ ಶಬೀರ್ ಸರ್ ನೋಡಿ, ತಿಂಗಳಿಗೆ 14 ಲಕ್ಷ ತಗೊಳ್ತಾರೆ. ಲೈಫ್ ಸ್ಟೈಲ್ ಹೇಗೆ ಲೀಡ್ ಮಾಡ್ತಿದ್ದಾರೆ ನೋಡಿ. ಅವರು ಸಹ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹಾಗೆ ನಿದ್ದವರು, ಕರೆಕ್ಟಾ? ಆದ್ರೆ ಅವರ ಮೈಂಡ್ ಸೆಟ್ ಬಿಸ್ನೆಸ್ ಮೈಂಡ್ ಆಗಿ ತಕೊಂಡ್ರು. ಶರಣಪ್ಪ ಸರ್ ಆಗಿರ್ಬೋದು, ಅಣ್ಣಪ್ಪ ಸರ್ ಆಗಿರ್ಬೋದು, ಮಂಜುನಾಥ್ ಸರ್ ಆಗಿರ್ಬೋದು, ಮಾಂತಿ ಸರ್ ಆಗಿರ್ಬೋದು, ಇಲ್ಲಿ ದೊಡ್ಡ ಟಾಪ್ ಲೀಡರ್ಸ್ ತುಂಬಾ ಲೀಡರ್ಸ್ ಇದ್ದಾರೆ ನೋಡಿ ಅಲ್ವಾ? ನಿಮ್ಮ ಅಪ್ಲೈನ್ಸ್ ಆಗಿರ್ಬೋದು. ನಿಮ್ಮ ಬೇಸರ ಮಾಡಬೇಡಿ, ನಿಮ್ಮ ಅಪ್ಲೈನ್ ಹೆಸರು ಹೇಳಿಲ್ಲ ಅಂತ. ಬಟ್ ನಿಮ್ಮ ಎಲ್ಲರ ಅಪ್ಲೈನ್ ರೋಲ್ ಮಾಡೆಲ್ ಅವರೊಂದು ಬಿಸ್ನೆಸ್ ಮೈಂಡ್ ಸೆಟ್, ಕ್ರೌನ್ ಅಂಡ್ ಎಬೋ ಮೈಂಡ್ ಸೆಟ್ ಒಂದು ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ ನೋಡಿ. ಮೈಂಡ್ ಸೆಟ್ ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ. ಇದನ್ನು ನನ್ನ ಜೀವನ
ಬದಲಾಗುವ ಬಿಸ್ನೆಸ್ ಅಂತ ಅನ್ಕೊಂಡಿದ್ದಾರೆ. ಜೀವನ ಅಟ್ಟರ್ ಬದಲಾಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಇಲ್ಲಿ ಇಳ್ದಿದ್ದಾರೆ. ಅವರು ಅಂದ್ರೆ ಅವರ ಆಟಿಟ್ಯೂಡ್ ಚೇಂಜ್ ಮಾಡಿಕೊಂಡಿದ್ದಾರೆ. ಬಟ್ ಈ ನೀವು ಬಿಸ್ನೆಸ್ ಅಲ್ಲಿ ಗೆಲ್ಬೇಕಾದ್ರೆ ನಿಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು. ಯಾವ್ದಾದ್ರೆ ಬಿಸ್ನೆಸ್ ಮೈಂಡ್ ಆಗಿರ್ಬೇಕು. ನೀವು ನೆವರ್ ಗಿವ್ ಅಪ್. ನೀವು ವರ್ಕ್ ಹಾರ್ಡ್ ಆಗಿರ್ಬೇಕು. ಓಕೆನಾ? ಬಿಗ್ ಬಿಸ್ನೆಸ್, ಇದು ದೊಡ್ಡ ಬಿಸ್ನೆಸ್ ಅಂತ ನೀವು ಥಿಂಕ್ ಮಾಡ್ತಾ ನೀವು ಬಿಸ್ನೆಸ್ ಇಳಿಬೇಕು. ನನ್ನ ಪಾಯಿಂಟ್ ಅರ್ಥ ಆಗುತ್ತೆ ಅನ್ಕೊಳ್ತೇನೆ. ಅರ್ಥ ಆಗುದಿಲ್ವಾ? ಹೇಳೋ ಪಾಯಿಂಟ್ ನಿಮ್ಗೆ ನೀವು ತಗೊಳ್ತಿದ್ದೀರಾ ಇಲ್ವಾ? ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ. ಸೊ ಅಂದ್ರೆ ಈ ತರ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಮಾತ್ರ ಇಲ್ಲಿ ಬೆಳೆಯಕ್ಕೆ ಸಾಧ್ಯ ಉಂಟು. ನಿಮ್ಮ ಯೋಚನೆಯನ್ನು ದೊಡ್ಡದಾಗಿ ತಕೊಳ್ಳಿ, ಸ್ಮಾಲ್ ಆಗಿ ತಗೊಳ್ಬೇಕು. ಇಲ್ಲಿ ದೊಡ್ಡ ವಿಷನ್ ಇಟ್ಕೊಂಡು ನೀವು ಇಲ್ಲಿಗೆ ಬನ್ನಿ. ಸಣ್ಣ ಸಣ್ಣ ಓಕೆ. ಸೊ ಸಣ್ಣ ಸಣ್ಣ ಯೋಚನೆಯಲ್ಲಿ ಮಾಡಬೇಡಿ, ದೊಡ್ಡ ಯೋಚನೆಯಲ್ಲಿ ಮಾಡಿ. ಆದಾಗ ಮಾತ್ರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲ್ತೀರಾ. ನೀವ್ ಅಂದುಕೊಂಡದನ್ನೆಲ್ಲ ಈಡೇರಿಸ್ತೀರಾ. ಓಕೆನಾ? ಸೊ 100% ಸಾಧ್ಯ ಉಂಟು. ಓಕೆನಾ? 3ನೇ ಪಾಯಿಂಟ್, ಥಿಂಕಿಂಗ್ ಯುವರ್ ದ ಪ್ರಾಬ್ಲಮ್. ಅಂದ್ರೆ ನನ್ನದೇ ಅಂದ್ರೆ ನಾನೇ ಸರಿ ಇಲ್ಲ. ಈಗ ಹೊರಗಿನ ಲೀಡರ್ಸ್ ಎಲ್ಲ ಸಕ್ಸಸ್ ಆಗ್ತಿದ್ದಾರೆ, ನಾನು ಯಾಕೆ ಮೇಲಕ್ಕೆ ಬರ್ತಿಲ್ಲ? ಏನೋ ಅಂದ್ರೆ ನಾವು ನಮ್ಮನ್ನು ನಾವು ಬ್ಲೇಮ್ ಮಾಡಿಕೊಳ್ಳುದು. ಥಿಂಕಿಂಗ್ ಯುವರ್ ದ ಪ್ರಾಬ್ಲಮ್. ನಾನೇ ಸರಿ ಇಲ್ಲ ಅನ್ಕೊಳ್ಳುದು, ಇದು ದೊಡ್ಡ ಮಿಸ್ಟೇಕ್. ಅಂದ್ರೆ ನಮ್ಮಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಹಿಂಜರಿಕೆ ಮನೋಭಾವ, ನಮ್ಮೊಳಗೆ ಆತ್ಮವಿಶ್ವಾಸ ಇರದಿರುವುದು, ನಮ್ಮ ಮೈಂಡ್ ಸೆಟ್ ವೀಕ್ ಆಗಿರುವುದು, ಇದು ದೊಡ್ಡ ಮಿಸ್ಟೇಕ್. ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ನಾವಿಲ್ಲಿರುವವರು ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಅಂದ್ರೆ ಮನುಷ್ಯನಿಗೆ ಆಗಿದೆ ಅಂದ್ರೆ ನಾವೀಗ ಮಾಡ್ಬೇಕಂತಿದ್ದೇವೆ. ನೋಡಿ, ಸಿಂಪಲ್. ಇಲ್ಲಿ ಅನ್ನಪ್ಪು ಸರ್ ಇದ್ದಾರೆ ನೋಡಿ, ಅವರು ಸಕ್ಸಸ್ ಆಗಿದ್ದಾರೆ. ಅವರು ಲ್ಯಾಕ್ಸ್ ಟುಗೆದರ್ ಇನ್ಕಮ್ ತಗೊಳ್ತಿದ್ದಾರೆ, ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಒಂದು ಗುಡ್ ಟ್ರೈನರ್, ಮೋಟಿವೇಟ್ ಟ್ರೈನರ್. ಸೊ ಅವರ ಟ್ರೈನಿಂಗ್ ಫಿದಾ ಆಗದವ್ರು ಯಾರು ಇಲ್ಲ. ಅಷ್ಟು ಒಳ್ಳೆ ಮಾತಾಡ್ತಾರೆ, ಅಷ್ಟೊಂದು ಒಳ್ಳೆ ಕೆಪಾಬಲ್ ಉಂಟು. ಲಕ್ಷಗಟ್ಲೆ ಇನ್ಕಮ್ ತಗೊಳ್ತಿದ್ದಾರೆ, ಕಾರ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ, ದೊಡ್ಡ ಡ್ರೀಮ್ ಹೌಸ್ ಅಲ್ಲಿ ಇದ್ದಾರೆ. ಅಂದ್ರೆ ಅವ್ರು ಮಾತ್ರ ಬದಲಾಗಿದ್ದಾರೆ ಅಂದ್ರೆ ನಮ್ಮಿಂದ ಯಾಕೆ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ? ಅಂದು ಫಸ್ಟ್ ಅವ್ರಾಗಿದ್ರೆ ನಾವಿರುದು ಅಷ್ಟೇ. ಅವ್ರು ಸಹ ಮನುಷ್ಯರು, ನಾವು ಸಹ ಮನುಷ್ಯರು, ಸರಿನಾ? ಸೊ ಅಂದ್ರೆ ಯೋಚನೆ ಮಾಡಿ. ಎಲ್ರು ಸಕ್ಸಸ್ ಆಗಿರೋರು, ಸಿದ್ಧಾರ್ಥ್ ಸಿಂಗ್ ಆಗಿರ್ಬೋದು, ಅಬ್ದುಲ್ ಶಬೀರ್ ಸರ್ ಆಗಿರ್ಬೋದು, ಸುಬೇಶ್ ಶೆಟ್ಟಿ ಸರ್ ಆಗಿರ್ಬೋದು, ಟಾಪ್ ಲೀಡರ್ಸ್ ಆಗಿರ್ಬೋದು, ಎಷ್ಟೋ ಜನ ಆಗಿರ್ಬೋದು, ಅವರು ನಮ್ಮಾಗಿನೇ. ವಿಕ್ಟೋರಿಯಾ ಸೆಲ್ವಾ ಆಗಿರ್ಬೋದು, BB ಮೇಡಮ್ ಆಗಿರ್ಬೋದು, ಎಷ್ಟೋ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಕೂಡ ನಮ್ಮ ಹಾಗೇನೆ. ಬಟ್ ಅವರ ಆತ್ಮವಿಶ್ವಾಸವನ್ನು ಅಂದ್ರೆ ಸೆಲ್ಫ್ ಕಾನ್ಫಿಡೆಂಟ್ ಅನ್ನು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ, ಆತ್ಮವಿಶ್ವಾಸವನ್ನು ಸ್ಟ್ರಾಂಗ್ ಮಾಡಿಕೊಂಡಿದ್ದಾರೆ. ಬಟ್ ಅಂದ್ರೆ ಇಲ್ಲಿ ನೋಡಿ, ಸಕ್ಸಸ್ ಆಗ್ಬೇಕಂದ್ರೆ ಇಲ್ಲಿ ನೀವು ಮೈನ್ ಆಗಿ ನೀವು ಮಾಡ್ಬೇಕಾದ ವಿಷಯ, ನೀವು ಏನು ಯೋಚನೆ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಅಷ್ಟೇ. ನಿಮ್ಮ ಮೈಂಡ್ ಹೇಗುಂಟು ಅದರ ಮೇಲೆ ಡಿಪೆಂಡ್. ನೀವ್ ಯಾವ ವೇಲಿ ಯೋಚನೆ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್. ನಿಮ್ಮ ಮೈಂಡ್ಗೆ ಏನು ತಕೊಳ್ತೀರಾ, ನಿಮ್ಮ ಮೈಂಡ್ಗೆ ಯಾವ ಆಹಾರ ತಕೊಳ್ತೀರಾ ಅದರ ಮೇಲೆ ಡಿಪೆಂಡ್ ಸಕ್ಸಸ್ ಆರ್ ಫೈಲೂರ್. ಓಕೆನಾ? ಸೊ ಬಟ್ ನಿಮ್ಮಿಂದ ಸಾಧ್ಯ ಉಂಟು. ಹೊರಗಿನ ಪ್ರಪಂಚದಲ್ಲಿ ಯಾರು ಕೂಡ ನಮ್ಗೆ ಧೈರ್ಯ ತುಂಬುವವರಿಲ್ಲ. ನಾನಿದ್ದೇನೆ, ನೀನು ಬಾ, ನಿನ್ನ ಗೆಲ್ಲಿಸ್ತೇನೆ, ನಿಂಗೆ ಲಕ್ಸುರಿ ಮನೆ ಕೊಡಿಸ್ತೇನೆ, ಕಾರ್ ಕೊಡಿಸ್ತೇನೆ, ಲಕ್ಷಗಟ್ಟಲೆ ಇನ್ಕಮ್ ಕೊಡಿಸ್ತೇನೆ, ನಿನ್ನ ಸಾಲ ತೀರಿಸ್ಲಿಕ್ಕೆ ನಾನ್ ಸಪೋರ್ಟ್ ಮಾಡ್ತೇನೆ, ಇನ್ಕಮ್ ತೆಗಿಸಿ ಕೊಡ್ತೇನೆ. ಹೊರಗಿನ ಮಾತು ಯಾರು ಆಡಲ್ಲ, ಸಾಲ ಕೊಡ್ಲಿಕ್ಕೆನೇ ರೆಡಿ ಇಲ್ಲ ಈ ಪ್ರಪಂಚದಲ್ಲಿ. ನಾವು ಬಂದ್ವಿ ಅಂದ್ರೆ ದೂರಕ್ಕೆ ಓಡುವವರಿರುದು, ಸರಿನಾ? ಬಟ್ ಆದ್ರೆ ನಿಮ್ಮ ಅಪ್ಲೈನ್ ನಿಮ್ಗೆ ಒಂದು ಧೈರ್ಯ ತುಂಬುತ್ತಾರೆ, ಸಪೋರ್ಟ್ ಮಾಡ್ತಾರೆ. ಸೊ ಅಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ, ಬಟ್ ನಿಮ್ಮೊಳಗೆ ಆತ್ಮವಿಶ್ವಾಸ ಇರ್ಬೇಕು. ನಾನಿಲ್ಲಿ ಬದಲಾಗ್ಬೇಕು. ನಿಮ್ಮೊಳಗೆ ನೆಗೆಟಿವ್ ತುಂಬಿಸ್ಕೊಂಡಿದ್ರೆ ಇಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಒಂದು ಶೂ ಉಂಟು, ಸರಿನಾ? ಆ ಶೂವಿನ ಒಳಗಡೆ ಕಲ್ಲಿದ್ರೆ ನಡಿಲಿಕ್ಕೆ ಆಗಲ್ಲ. ಶೂವಿನ ಹೊರಗಡೆ ದಾರಿಯಲ್ಲಿ ನಡಿಬಹುದು, ಸರಿನಾ? ಆದ್ರೆ ಶೂವಿನ ಒಳಗಿಬೇಕು ಫಸ್ಟ್. ಓಕೆನಾ? ಸೊ ಖಚಿತ ಸಕ್ಸಸ್ ಆಗೋದು ಖಚಿತ. ಬಟ್ ನಿಮ್ಮ ಒಳಗಿರುವ, ನಿಮ್ಮ ಮೈಂಡ್ ಅಲ್ಲಿ ಇರುವ ನೆಗೆಟಿವ್ ಥಾಟ್ ಅನ್ನು ಫಸ್ಟ್ ತೆಗೀರಿ. ನಾನಿಲ್ಲಿ ಗೆಲ್ಲೇಬೇಕು, ನಾನಿಲ್ಲಿ ಸಕ್ಸಸ್ ಆಗ್ಲೇಬೇಕು, ಸಕ್ಸಸ್ಗೆನೆ ಹುಟ್ಟಿದ್ದೇನೆ, ನಾನು ಇಲ್ಲಿ ನನ್ನ ಕನಸನ್ನು ಈಡೇರಿಸ್ಲಿಕ್ಕೇನೆ ಹುಟ್ಟಿದ್ದೇನೆ.
ನನ್ನ ಫ್ಯಾಮಿಲಿನ ಒಳ್ಳೇದಾಗಿ ನೋಡ್ಕೊಳ್ಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ನಿಮ್ಮ ಕನಸನ್ನೆಲ್ಲ ನಾನು ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಒಂದು ಮೈಂಡ್ ಸೆಟ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಉಂಟು. ಓಕೆನಾ? ಯೋಚನೆ ಬಿಡಿ, ನಿಮ್ಮಿಂದ ಸಾಧ್ಯ ಉಂಟು ಅಂತ ಮೈಂಡ್ ಸೆಟ್. ಈಗ ಸೆಲ್ಫ್ ಕಾನ್ಫಿಡೆಂಟ್ ಇಲ್ಲದವ್ರು ನಿಮ್ಮ ಟೀಮ್ ಅಲ್ಲಿ ಇರ್ತಾರೆ, ಆತ್ಮವಿಶ್ವಾಸ ಇಲ್ಲದವರು, ನೆಗೆಟಿವ್ ಯೋಚನೆ ಮಾಡುವವರು, ಅವರಿಗೆ ಆದಷ್ಟು ಅಪ್ಲೈನ್ ಸಪೋರ್ಟ್ ಬೇಕು. ಅಂದ್ರೆ ಅವರಿಗೆ ಮೋಟಿವೇಶನ್ ಸ್ಪೀಚ್ ಬೇಕು. ಸೊ ಅವರನ್ನು ಅವರಿಗೆ ಸೆಲ್ಫ್ ಕಾನ್ಫಿಡೆಂಟ್ ತುಂಬಿಸ್ಬೇಕು. ಅವರಿಗೆ ಟ್ರೈನಿಂಗ್ ತುಂಬಾ ಅಗತ್ಯ ಇದೆ. ಅವರ ಹತ್ರ ನಾಲೆಜ್ ಇಲ್ಲದವರು ಅಷ್ಟು ವೀಕ್ ಆಗಿರ್ತಾರೆ, ಅವರಿಗೆ ಸರಿಯಾಗಿ ಅರ್ಥ ಮಾಡಿಸ್ತಾನೆ ಇರ್ಬೇಕು. ಸೊ ಎಷ್ಟು ಹೇಳಿದ್ರು ಅರ್ಥ ಆಗದೇ ಇದ್ದವ್ರು ಬಿಟ್ಟು ಬಿಡಿ. ಓಕೆನಾ? ಸುಮ್ಮನೆ ಕತ್ತೆನ ಹಿಡ್ಕೊಂಡು ನೀ ಹುಲಿ ಅಂತ ಹೇಳಿದ್ರೆ ಅದು ಕತ್ತೆನೆ, ಹುಲಿಯೇ. ಓಕೆನಾ? ಸೊ ಹಾಗೇನೆ ನೋಡಿಕೊಂಡು ನಿಮ್ಮ ಎನರ್ಜಿಯನ್ನು ಯೂಸ್ ಮಾಡಿಕೊಳ್ಳಿ. ಅಂದ್ರೆ ಪ್ರಯತ್ನ ಪಡಿ, ತುಂಬಾನೇ ಪ್ರಯತ್ನ ಪಡಿ, ಯಾರನ್ನು ಬಿಡಬಾರ್ದು. ಆದ್ರೆ ಬಟ್ ಅವರ ಮೈಂಡ್ ಸೆಟ್ ಚೇಂಜ್ ಆಗುದೇ ಇಲ್ಲ. ರಾಜಶೇಖರ್ ಸರ್, ಮೈಕ್ ಆನ್ ಇದೆ, ಆಫ್ ಮಾಡ್ಕೊಳ್ಳಿ. ಅಂದ್ರೆ ಮೈನ್ ಆಗಿ ಥಿಂಕಿಂಗ್ ನಮ್ಮನ್ನು ಬದಲು ಮಾಡ್ಲಿಕ್ಕೆ ಇದ್ದಾರೆ, ಆದ್ರೂ ನಾವು ಅವರನ್ನು ಗುರುತಿಸಿ ಅವರ ಮಾತನ್ನು ಕೇಳಿ ನಮ್ಮನ್ನು ನಾವು ಬದಲು ಮಾಡ್ತಾ ಬಂದಾಗ ನಾವಿಲ್ಲಿ ಬದಲಾಗ್ತೇವೆ. ಓಕೆನಾ? ಬಟ್ ಇಲ್ಲಿ ಅಂತವರಿಗೆ ಸರಿಯಾದ ರೀತಿ ಫಾಲೋ ಅಪ್ ಮಾಡ್ಬೇಕು. ಕಾಲ್ ಸರಿಯಾದ ರೀತಿಯಲ್ಲಿ ಕಾಲ್ ಅವರಿಗೆ ಹೋಗ್ಬೇಕು. ಕಾಲ್ ತೆಗೆದಿದ್ರೆ ಅವರ ಮನೆಗೆ ಹೋಗ್ಬೇಕು, ಅವ್ರಿಗೆ ಸರಿಯಾಗಿ ಯಾಕಂದ್ರೆ ಸಣ್ಣ ವಿಷಯದಲ್ಲಿ ತಪ್ತಾರೆ, ಏನೋ ಚಿಕ್ಕ ವಿಷಯದಲ್ಲಿ ತಪ್ತಾರೆ ಅಷ್ಟೇ. ಅವರಿಗೆ ಅದನ್ನು ಸರಿ ಮಾಡಿಸುವಲ್ಲಿ ನೀವು ಇಳಿಬೇಕು, ಸರಿ ಮಾಡಿಸ್ಬೇಕು. ಅವರನ್ನು ಯಾರನ್ನು ಬಿಡುವಂತಿಲ್ಲ, ಯಾಕಂದ್ರೆ ಎಲ್ಲರೂ ಬೇಕು ನಮ್ಗೆ. ಆದ್ರೆ ನೀವು ಅವರಿಗೆ ಸರಿಯಾದ ಟೈಮ್ ಕೊಡಿ, ಅವರನ್ನೊಂದು ಸೈಡ್ ಅಲ್ಲಿ ಫಾಲೋ ಅಪ್ ಮಾಡ್ತು. ಬಟ್ ನಿಮ್ಮೊಳಗೆ ಆತ್ಮವಿಶ್ವಾಸ ಇರ್ರಿ, ನೀವು ದೊಡ್ಡ ಮಟ್ಟದಲ್ಲಿ ಗೆದ್ದೇ ಗೆಲ್ತೀರಾ, ನಿಮ್ಮಿಂದ ಸಾಧ್ಯ ಉಂಟು. ಬಟ್ ಯೋಚನೆ ಬಿಡಿ. ತರಿಸ್ಬೇಕು, ಅವರಿಗೆ ಸಜೆಷನ್ ಕೊಡ್ತಾ ಬರ್ಬೇಕು, ರೆಡಿ ಆಗ್ತಾ ಬರ್ಬೇಕು. ಆಟೋಮೆಟಿಕ್ ನಾವು ಸಹ ಬದಲಾಗ್ಬೇಕು. ಇಲ್ಲಿ ಅಂದ್ರೆ ಬಿಸ್ನೆಸ್ ಅಪ್ಲೈನದೇ ಕೆಲಸ ಅಲ್ಲ, ನಮ್ದು ಸಹ ಕೆಲಸ ಉಂಟು. ಇಲ್ಲಿ ನಮ್ಮ ಯೋಚನೆ ಫಸ್ಟ್ ಚೇಂಜ್ ಮಾಡ್ತಾ ಬಂದಾಗ ಇಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಗೆಲ್ಲಕ್ಕೆ ಸಾಧ್ಯ ಉಂಟು. ಲಕ್ಷಗಟ್ಟಲೆ ಇನ್ಕಮ್ ತಗೊಳ್ಳಿಕ್ಕೆ ಸಾಧ್ಯ ಉಂಟು, ಕೋಟಿಗಟ್ಟಲೆ ಇನ್ಕಮ್ ತಗೊಳ್ಳಿಕ್ಕೆ ಸಾಧ್ಯ ಉಂಟು. ಓಕೆನಾ? ಸೊ 4ನೇ ಪಾಯಿಂಟ್ ಮೈನ್ ಆಗಿ ನೋಡಿ ಎಷ್ಟು ತಪ್ಪಾಗುತ್ತೆ ಇಲ್ಲಿ. ಒಬ್ರು ಡಿಸ್ಟರ್ಬೆನ್ಸ್ ಮಾಡಿದ್ರೆ ಪಾಯಿಂಟ್ ಎಲ್ಲ ಆಚೀಚೆ ಆಗುತ್ತೆ. ಓಕೆ, ಅಂದ್ರೆ ಟೇಕಿಂಗ್ ರಿಜೆಕ್ಷನ್ ಪರ್ಸನಲಿ. ಅಂದ್ರೆ ನಾವು ನೋಡಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೇವೆ, ಇದೊಂದು ಹೇಗೆ ಅಂದ್ರೆ ಎಷ್ಟು ಸೂಕ್ಷ್ಮ ಅಂದ್ರೆ ತಿಳ್ಕೊಳ್ಬೇಕು ನಾವು, ಅಪ್ಲೈನ್ ಆದವನು ಸಹ. ಸೊ ಅಂದ್ರೆ ತುಂಬಾ ಒಂದು ಮಗು ಖುಷಿಯಲ್ಲಿರುತ್ತೆ. ಸರಿ, ಈ ಬಿಸ್ನೆಸ್ ಸ್ಟಾರ್ಟಿಂಗ್ ತಕೊಂಡವರು ತುಂಬಾ ಖುಷಿಯಲ್ಲಿ ಇರ್ತಾರೆ. ನಾನು ಇಲ್ಲಿ ಸಕ್ಸಸ್ ಆಗ್ತಿದ್ದೇನೆ, ನಾನು ಕಾರ್ ತಗೊಳ್ತೇನೆ, ಲಕ್ಷಗಟ್ಟಲೆ ಇನ್ಕಮ್ ತಗೊಳ್ತೇನೆ, ನಾನು ಇಲ್ಲಿ ಗೆಲ್ತಾ ಇದ್ದೇನೆ ಅಂತ ಒಂದು ಅವರಿಗೆ ಬಿಲೀವ್ ಬಂದಿರುತ್ತೆ. ಒಂದು ಸಣ್ಣತನ ಅಂದ್ರೆ ಸಣ್ಣ ಯೋಚನೆ ಅವರಿಗೆ ಬಂದಿರುತ್ತೆ, ನಾನು ಇಲ್ಲಿ ಗೆಲ್ತೇನೆ ಅನ್ನೋದು. ಸೊ ಅದೇ ಒಂದು ಜೋಶಲ್ಲಿ ಅವರು ಫೀಲ್ಡ್ಗೆ ಇಳಿತಾರೆ. ಅಂತ ಹೇಳ್ತಾರೆ, ಅಂದ್ರೆ ಬಿಸ್ನೆಸ್ ತಕೊಳ್ಳಿ ಅಂತ ಹೇಳ್ತಾರೆ. ನಾನಿಲ್ಲಿ ಕಾರ್ ತಗೊಳ್ಬೇಕಂತಿದ್ದೇನೆ, ನೀವು ಸಹ ಬನ್ನಿ, ನೀವು ಸಹ ಕಾರ್ ತಗೊಳ್ತೀರಾ, ನಾನು ತುಂಬಾ ಸಾಲ ಇದೆ, ಸಾಲ ತೀರಿಸ್ಬೇಕಂತಿದ್ದೇನೆ ಈ ವೆಸ್ಟೇಜ್ ದುಡ್ಡಿಂದ ಅಂತ ಹೇಳ್ತಾರೆ. ಈ ಪ್ರಾಡಕ್ಟ್ ಆಗಿದೆ, ಶುಗರ್ ಕಮ್ಮಿ ಆಗುತ್ತೆ, ನನ್ನ ಹೆಲ್ತ್ ಕ್ಲಿಯರ್ ಆಗುತ್ತೆ, ನಾನು ಹೆಲ್ದಿ ಆಗಿರ್ತೇನೆ ಅಂತ ಹೇಳ್ತಾರೆ. ಫೀಲ್ಡ್ ಅಲ್ಲಿ ಇದು ನಾರ್ಮಲ್, ಇದೆಲ್ಲ ಎಲ್ಲರೂ ಮಾತಾಡ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ತಾರೆ. ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ, ಸಣ್ಣ ಮಗು, ಅವ್ರು ಏನು ಗೊತ್ತಿರಲ್ಲ, ಅವ್ರು ಯಾರು ಹೇಳಿದ್ರು ನಂಬ್ತಾರೆ. ಶುರು ಬಂದವರು ಬಿಸ್ನೆಸ್ ಒಳಗೆ ಸ್ಟಾರ್ಟಿಂಗ್ ಬಂದವರು. ಓಕೆನಾ? ಸೊ ವೆಸ್ಟೇಜ್ ಅಲ್ಲಿ ಇದ್ದವರು ಅಂದ್ರೆ ಅವರಿಗೆ ಇನ್ನೂ ಸಹ ಖುಷಿ ಆಗುತ್ತೆ, ಓ ವೆಸ್ಟೇಜ್ ಅಲ್ಲಿ ಇದ್ದಾರೆ ಇವರು ಸಹ ಅಂತ ಖುಷಿ ಆಗುತ್ತೆ. ಬಟ್ ನೀವು ನಿಮ್ಮ ಆತ್ಮೀಯರ ಹತ್ರ ಮಾತಾಡ್ತೀರಾ, ಫ್ರೆಂಡ್ಸ್ ನ ಯಾರ ಹತ್ರ ಮಾತಾಡ್ತಾರೆ, ಕ್ಲೋಸ್ ಒನ್ ಅವ್ರ ಹತ್ರ ಮಾತಾಡಿದಾಗ, ಸೊ ವೆಸ್ಟೇಜ್ ಪ್ರಾಡಕ್ಟ್ ತಗೊಳ್ಬೇಡ, ನಾನ್ ಸಹ ತಗೊಳ್ಳುದಿಲ್ಲ, ನೀನ್ ಸಹ ತಗೊಳ್ಬೇಡ, ಅದರಲ್ಲಿ ಸತ್ತೋಗ್ತಾರೆ ಅಂದ್ರೆ ಸುಮ್ನೆ ನೆಗೆಟಿವ್ ಹೇಳ್ತಾರೆ. ಅಂದ್ರೆ ವೆಸ್ಟೇಜ್ ಪ್ರಾಡಕ್ಟ್ ಇಂದ ಯಾರು ಸತ್ತಿಲ್ಲ, ಸಾಯುದು ಸಹ ಇಲ್ಲ. ಸತ್ತದನ್ನು ಎಬ್ಬಿಸುತ್ತೆ, ಸೆಲ್ಸ್ ಅನ್ನೆಲ್ಲ ಆಕ್ಟಿವ್ ಮಾಡುತ್ತೆ, ಹೆಲ್ದಿ ಆಗಿರಿಸುತ್ತೆ. ಬಟ್ ಹೊಸೊಬ್ರಿಗೆ ಏನು ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಂಗಿದು ಬೇಡ, ನಿಮ್ಮ ಪ್ರಾಡಕ್ಟೇ ಬೇಡ, ನೀನ್ ಸಹ ಬಂದ್ ಮಾಡು, ವೆಸ್ಟೇಜ್ ಅನ್ನು ಬಂದ್ ಮಾಡು, ನಾನ್ ಸಹ ಬಂದ್ ಮಾಡಿದ್ದೇನೆ, ಅದು ಬೇಡ ಅಂತ ಹೇಳ್ತಾರೆ.
ಅಂದ್ರೆ ಅವರು ಮಾತಾಡ್ತಾರೆ ಅಂದ್ರೆ ರಿಜೆಕ್ಷನ್ ಮಾಡ್ತಾರೆ, ನಿಮ್ಮ ವೆಸ್ಟೀಜ್ ಅವಕಾಶವನ್ನು ರಿಜೆಕ್ಟ್ ಮಾಡ್ತಾರೆ. ಅವರು ಸಜೆಷನ್ಸ್ ಒಂದು ಕೊಡ್ತಾರೆ, ಕರೆಕ್ಟ್ ಅಲ್ಲ? ಬಟ್ ಅವ್ರಿಗೆ ಗೊತ್ತಿಲ್ಲ, ಅವರು ಬಿಟ್ಟವರ ಕತೆ ಅದು. ಓಕೆನಾ? ಸೊ ಸಕ್ಸಸ್ ಆದವರ ಕತೆ ನಿಮ್ಮ ಅಪ್ಲೈನ್ ಕತೆ, ಫೈಲೂರ್ ಆದವರ ಕತೆ ಹೊರಗಿದ್ದಾರೆ, ಕರೆಕ್ಟಾ? ಬಟ್ ಮೈನ್ ಆಗಿ ನಾವು ಕೇಳುದು ಬಿಟ್ಟವರ ಕತೆ. ಅವ್ರು ಬೇಡ ಅಂದ್ರಲ್ಲ, ಯಾಕೆ ನಮ್ಗೆ ಒಂದು ಭರವಸೆ ಕೊಟ್ಟಿರ್ತಾರೆ ಅಪ್ಲೈನ್, ನೀನು ಸಕ್ಸಸ್ ಮಾಡಿಸ್ತೇನೆ, ನಾನು ಕಾರ್ ತೆಗಿಸಿ ಕೊಡ್ತೇನೆ ಭರವಸೆ ಹೇಳಿರ್ತಾರೆ. ಬಟ್ ಅವನು ಹೊರಗಿನವ್ರು ಏನ್ ಹೇಳ್ತಾನೆ ಗೊತ್ತಾ, ಅದಾಗುದಿಲ್ಲ, ಅದು ಸುಮ್ಮನೆ, ಅದ್ರಿಂದ್ರೆ ಅದಾಗತ್ತೆ ಇದಾಗತ್ತೆ, ಅದರಿಂದ ಸಮಸ್ಯೆ ಬರ್ಬೋದು, ಇದು ನಂಗೆ ಬೇಡ ಅಂತ ರಿಜೆಕ್ಷನ್ ಮಾಡ್ತಾನೆ. ಬಟ್ ನಮ್ಮ ಮೈಂಡ್ ಯಾವ ರೀತಿ ಹೋಗುತ್ತೆ ಅಂದ್ರೆ, ಸೊ ಟೇಕಿಂಗ್ ರಿಜೆಕ್ಷನ್ ಪರ್ಸನಲಿ, ಅದನ್ನು ಪರ್ಸನಲ್ ಆಗಿ ತಗೊಳ್ತಾರೆ. ಓ ಇವ್ರು ಈ ತರ ಹೇಳಿದ್ರು, ನನ್ನ ಕ್ಲೋಸ್ ಒನ್, ನನ್ನ ಫ್ರೆಂಡೇ, ನನ್ನ ಚಿಕ್ಕಮ್ಮನೇ ಬೇಡ ಅಂತ ಅಂದ್ರಲ್ಲ, ಇದು ವೆಸ್ಟೀಜ್ ಸವಾಸವೇ ಬೇಡ, ಕ್ಲೋಸ್ ಮಾಡಿ ಬಿಡುದು. ಅಂದ್ರೆ ಈ ವೆಸ್ಟೀಜೇ ಬೇಡ, ಆಚೆ ತಲೆ ಹಾಕಿ ಮಲಗುದೇ ಬೇಡ, ಅದು ಬೇಡವೇ ಬೇಡ ಅಂತ ನಾವು ಮೈಂಡ್ ಸೆಟ್ ಮಾಡಿ ಬಿಡುದು. ನೋಡಿ ಬಿಟ್ಟವನಿಗೆ ಏನು ಗೊತ್ತು, ವೆಸ್ಟೀಜ್ ಅಲ್ಲಿ ಸಕ್ಸಸ್ ಆಗೋರ ಕತೆ ಕೇಳ್ಬೇಕು, ಬಿಟ್ಟವರ ಕತೆ ಕೇಳುದಿಲ್ಲ. ಅವ್ರಿಗೆ ಗೊತ್ತಿಲ್ಲ, ಅವ್ರೇನೋ ತಪ್ಪು ಮಾಡಿ ಬಿಟ್ಟಿರ್ತಾರೆ, ಸರಿಯಾದ ಸಜೆಷನ್ ಇಲ್ಲದೆ ಬಿಟ್ಟಿರ್ತಾರೆ. ಬಟ್ ನಾವು ಸಹ ತಪ್ಪು ಮಾಡುದೇನಂದ್ರೆ, ನಾವು ಸಹ ಕ್ಲೋಸ್ ಮಾಡಿ ಬಿಡುದು, ಟೇಕಿಂಗ್ ಅಂದ್ರೆ ಪರ್ಸನಲ್ ಆಗಿ ತಗೊಳ್ಳೋದು. ನೀವೊಂದು ಯೋಚನೆ ಮಾಡಿ, ನೀವೊಂದು ಥಿಂಕ್ ಮಾಡಿ, ವೆಸ್ಟೀಜ್ ಅಲ್ಲಿ ಸಕ್ಸಸ್ ಆದವರದ್ದು ನೋಡಿರ್ತೀರಾ, ಬಟ್ ಇವರಿಂದ ಆಗ್ಲಿಲ್ಲ ಅಂದ್ರೆ ನನ್ನಿಂದ ಸಹ ಆಗುದಿಲ್ಲ, ವೆಸ್ಟೀಜೇ ಬೇಡ ಅಂತ ಬಿಟ್ಟು ಬಿಡುದು. ಇದು ದೊಡ್ಡ ಮಿಸ್ಟೇಕ್, ದೊಡ್ಡ ಮಿಸ್ಟೇಕ್. ಸೊ ನೀವು ಯೋಚನೆ ಮಾಡಿ, ಇದು ನಮ್ಮ VIP ಟ್ರೈನರ್ಸ್ ಹೇಳ್ತಾ ಇರ್ತಾರೆ, ಇದು ಪಾಯಿಂಟ್ಸ್ ನಿಮ್ಮ ಲೀಡರ್ಸ್ ಹೇಳಿರ್ಬೋದು. ಯಾವ ರೀತಿ ಅಂದ್ರೆ, ಒಂದು ಮದ್ವೆ ಆಗ್ಲಿಕ್ಕೆ ಒಂದು ಹುಡುಗ ರೆಡಿ ಆಗಿದ್ದಾನೆ, ಏಜ್ 30 ಆಗಿದೆ, 30 ಆಗಿದೆ, ಹುಡುಗಿ ನೋಡ್ತಾ ಇದ್ದಾನೆ, ಎಲ್ಲ ಲೈಫ್ ಸೆಟ್ಲ್ ಆಗಿದೆ, ಇನ್ನೇನು ಹುಡುಗಿ ನೋಡ್ತಾ ಇದ್ದಾರೆ, ಹುಡುಗಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹುಡುಗಿ ನೋಡ್ಲಿಕ್ಕೆ ಹೋಗ್ತಾನೆ, ಬಟ್ ಫಸ್ಟ್ ಹುಡುಗಿ ನೋ ಅಂದ್ಲು, ಸರಿನಾ? ಸೊ ಅವನು ಏನ್ ಮಾಡ್ತಾನೆ, ಅವನು ಬಂದು ಹುಡುಗಿ ನೋ ಅಂದ್ಲಲ್ಲ, ನಂಗಿನ್ನು ಮದ್ವೆನೇ ಇಲ್ಲ, ನಾನಿನ್ನು ಸತ್ತೇ ಹೋಗ್ಬೇಕು ಅಂತೇಳಿ ನೇಣು ಹಾಕಿ ಕೊಡ್ಲಿಕ್ಕೆ ಹೋಗ್ತಾನಾ, ಸಾಯ್ಲಿಕ್ಕೆ ಹೋಗ್ತಾನಾ? ಇಲ್ಲ ತಾನೆ, ಇಲ್ಲ. ಸೊ ಅವನು ಬದಲು ಮಾಡಿಕೊಳ್ತಾನೆ, ನಾನು ಹೇಳಿದ ರೀತಿ ಸರಿಯಾಗ್ಲಿಲ್ವೇ ಏನು, ಅಥವಾ ನಾನು ಇಷ್ಟ ಆಗ್ಲಿಲ್ಲವೇ ಏನು, ನನ್ನ ಡ್ರೆಸ್ ಕೋಡ್ ಚೇಂಜ್ ಮಾಡ್ಬೇಕೆ ಏನು, ಹೇರ್ ಸ್ಟೈಲ್ ಚೇಂಜ್ ಮಾಡ್ಬೇಕೆ ಏನು, ಚಪ್ಪಲ್ ಚೇಂಜ್ ಮಾಡ್ಬೇಕೆ ಏನು, ಅಂದ್ರೆ ಅವನು ಬದಲಿಸ್ ಮಾಡ್ತಾ ಹೋಗ್ತಾನೆ, ಚೇಂಜ್ ಮಾಡ್ತಾ ಹೋಗ್ತಾನೆ. ಓಕೆ, ಫಸ್ಟ್ ನೋ ಅಂದ್ಲು, ಸೆಕೆಂಡ್ಗೆ ಹೋಗ್ತಾನೆ, ಸೆಕೆಂಡ್ ಸಹ ನೋ ಅಂದ್ಲು, ಅವನು ಬದಲು ಮಾಡ್ತಾನೆ, ಮಾತಿನ ಶೈಲಿ ಚೇಂಜ್ ಮಾಡ್ತಾನೆ. ಟೋಟಲ್ ಅಂದ್ರೆ ಅವನು ಬರೋ ತನಕ, ಒಂದು ಹುಡುಗಿ ಸಿಗೋ ತನಕ ಅವನು ನೋಡ್ತಾನೆ ಹೋಗ್ತಾನೆ. ಅಟ್ ಲಾಸ್ಟ್ ಅವನು ಸಕ್ಸಸ್ ಆಗ್ತಾನೆ, ಅಂದ್ರೆ ಮದುವೆ ಆಗ್ತಾನೆ. ಹಾಗೆ ನೀವು ವೆಸ್ಟೇಜ್ ಅಲ್ಲಿ ಕೂಡ ಫಸ್ಟ್ ಅಟೆಂಪ್ಟ್ ನೋನೆ, ಫಸ್ಟ್ ಹೇಳೋರು ನೋನೆ, ಯಾಕಂದ್ರೆ ನಮ್ಗೆ ಅನುಭವ ಇಲ್ಲ, ನಮ್ಗೆ ಹೇಳಿಕ್ಕೆ ಗೊತ್ತಿಲ್ಲ, ನಾವೇನೋ ತಪ್ಪು ಮಾಡ್ತೇವೆ. ಹೊಸತು ಬಂದವರಿಗೆ ಹೊರಗಿನ ಪ್ರಪಂಚ ನಮ್ಮನ್ನು ಶೇಕ್ ಸಹ ಮಾಡುತ್ತೆ. ಸೊ ಬಟ್ ಅದು ನಮಗೆ ಗೊತ್ತಿರ್ಬೇಕು, ಓಕೆನಾ? ಬಟ್ ನಮ್ಗೆ ವೆಸ್ಟೀಜ್ ಅಲ್ಲಿ ನಮ್ಗೆ ಕ್ರೌನ್ ಸಿಗೋವರೆಗೂ, ನಮ್ಮ ಟೀಮ್ ಅಲ್ಲಿ 6 ಟೀಮ್ ಅಲ್ಲಿ ಮಲ್ಟಿಪಲ್ LOB ಬರೋ ತನಕ ಸಹ ನಾವು ಬಿಡ್ಲೇಬಾರ್ದು, ಪ್ರಯತ್ನ ಪಡ್ತಾನೆ ಇರ್ಬೇಕು. ನಾವು ಟ್ರೈ ಅಗೇನ್ ಅಂಟಿಲ್ ಸಕ್ಸೆಸ್ ಮಾಡ್ತಾನೆ ಇರ್ಬೇಕು. ಇದು ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಸೊ ಒಬ್ರು ನೋ ಅಂದ್ರೆ ನಾವು ಸಹ ನೋ ಅಂತ ಕೂತ್ಕೊಂಡ್ರೆ ಇಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನಾನ್ ಸಹ ಒಬ್ರು ಸ್ಟಾರ್ಟಿಂಗ್ ಹೇಳ್ದಾಗ ನೋ ಅಂತಿದ್ರೆ, ನಾನಲ್ಲಿ ಬಿಡ್ತಿದ್ರೆ, ನಾನಿಲ್ಲಿ ಲಕ್ಷ ಇನ್ಕಮ್ ತಗೊಳ್ಳಿಕ್ ಸಾಧ್ಯ ಇಲ್ಲ, ಕಾರ್ ಸಿಗ್ತಿರ್ಲಿಲ್ಲ, ಒಂದು ಖುಷಿ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಂಗೆ ಹೋಪ್ಸ್ ಧೈರ್ಯ ಇರ್ಲಿಲ್ಲ, ಒಂದು ಈ ತರ ಮನೆ ಕಟ್ತೇನೆ ಅನ್ನೋ ಧೈರ್ಯ ಸಹ ಇರ್ಲಿಲ್ಲ ನಂಗೆ. ಯೋಚನೆ ಮಾಡಿ. ಬಟ್ ಅವರು ನೋ ಅಂದಾಗ ನಾನು ಗೋ ನೆಕ್ಸ್ಟ್ ಮಾಡಿದೆ. ಸೊ ನಾನು ಮತ್ತೊಂದು ಪ್ರಯತ್ನ ಪಟ್ಟಿದೆ. ಸೊ ಹಾಗೇನೆ ನೀವು ಬಿಸ್ನೆಸ್ ಒಳಗೆ ಬರ್ತಿದ್ದೀರಾ ಅಂದ್ರೆ ಆಗಿರ್ಬೋದು, ಅಥವಾ ಬಂದಿರ್ಬೋದು, ಅಥವಾ ಮಾಡ್ತಾ ಇರ್ಬೋದು, ಒಂದು ಲೆವೆಲ್ ಅಲ್ಲಿ ಇರ್ಬೋದು. ಈಗ ಸಹ ಅಂದ್ರೆ ನೀವು ಅದನ್ನ ತಕೊಳ್ಬೇಡಿ, ಅದರ ಬಗ್ಗೆ ಚಿಂತೆ ಮಾಡ್ಬೇಡಿ, ಯೋಚನೆ ಮಾಡ್ಬೇಡಿ. ಅವರಿಗೆ ಗೊತ್ತಿಲ್ಲ ಇದರ ಬಗ್ಗೆ, ಈಸಿಯಾಗಿ ತಕೊಳ್ಳಿ. ಆದ್ರೆ ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಟೀಮಿಗೊಳಗೆ ಬರ್ತಾರೆ, ಇವತ್ತಲ್ಲ ನಾಳೆ ಆದ್ರೂ ಬಂದೇ ಬರ್ತಾರೆ, ನಮ್ಮ ಟೀಮ್ ಅಲ್ಲಿ ಜಾಯ್ನ್ ಆಗ್ತಾರ ಅಂತೇಳಿ ನಿಮ್ಮ ಮೈಂಡ್ಗೆ ಹೇಳಿ ನೀವು ನೆಕ್ಸ್ಟ್ ಟ್ರೈ ಮಾಡಿ, ಮತ್ತೊಂದು ಪ್ರಯತ್ನ ಮಾಡಿ, ಆಗ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಹಾಗೆ ಆಗುತ್ತೆ. ಸೊ ನೀವು ಇದನ್ನು
ವರ್ಕ್ ಅನ್ನು ಹಾಡು ಅರ್ಥ ಮಾಡಿದಾಗ ಮಾತ್ರ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಉಂಟು. ಸೊ ಯಾವುದೇ ಬಿಸ್ನೆಸ್ ಪರ್ಸನಲ್ ಆಗಿ ತಗೊಳ್ಬೇಡಿ, ಬಿಸ್ನೆಸ್ ಕ್ಲೋಸ್ ಮಾಡಬೇಡಿ, ಬಿಸ್ನೆಸ್ ಅನ್ನು ಬೂಮ್ ಮಾಡಿ. ಇನ್ನೂ ಸಹ ನಿಮ್ಮಲ್ಲಿ ದುಪ್ಪಟ್ಟಾಗ್ಬೇಕು ನಿಮ್ಮ ಮೋಟಿವೇಶನ್, ನಿಮ್ಮ ಮೈಂಡ್ ಸೆಟ್, ನಿಮ್ಮೊಳಗೆ ಶಕ್ತಿ ಸ್ಟ್ರಾಂಗ್ ಆಗ್ಬೇಕು. ಓಕೆನಾ? ನೀವು ಚೇಂಜ್ ಮಾಡ್ತೀರಾ ಅನ್ಕೊಳ್ತೇನೆ. ನಿಮ್ಮ ಟೀಮ್ ಅನ್ನು ಕೂಡ ಚೇಂಜ್ ಮಾಡಿ, ಮೈಂಡ್ ಸೆಟ್ ಅನ್ನು ಸ್ಟ್ರಾಂಗ್ ಆಗಿ ತಕೊಳ್ಳಿ. ಓಕೆನಾ? ಐದನೇ ಪಾಯಿಂಟ್, ಇದು ಸೂಪರ್ ಇಷ್ಟದ ಪಾಯಿಂಟ್, ನಂಗೆ ತುಂಬಾ ಇಷ್ಟ ಇದು. ಯಾಕೆ ಗೊತ್ತುಂಟಾ? ರೀಟೇಲ್ ಫಸ್ಟ್ ಇದಲ್ಲ, ಲಾಸ್ಟ್ ಪಾಯಿಂಟ್ ಇಷ್ಟ ನಂಗೆ. ನೆಗ್ಲೆಕ್ಟಿಂಗ್ ದ ಯುವರ್ ರೀಟೇಲ್ ಸೇಲ್ಸ್. ಅಂದ್ರೆ ನಂಗೆ ರೀಟೇಲ್ ಸೇಲ್ಸ್ ಇಷ್ಟ ಅಂತ, ನೆಗ್ಲೆಕ್ಟ್ ಅಲ್ಲ, ರೀಟೇಲ್ ಸೇಲ್ಸ್ ಇಷ್ಟ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೋರಿಗೆ ದುಡ್ಡು ಇರೋದು ಎಲ್ಲಿ ಅಂದ್ರೆ ರೀಟೇಲ್ ಅಲ್ಲಿ. ಈಗಂತೂ ಸೂಪರ್ ಧಮಾಕ ಅಂತ ಹೇಳ್ಬೋದು. ಕಂಪನಿ ಅಂತೂ ಸೂಪರ್ ಖುಷಿ ಆಗ್ತಾ ಉಂಟು ಹೇಳಕ್ಕೆ. ಯಾಕಂದ್ರೆ 30% ಪ್ರಾಡಕ್ಟ್ ಇಟ್ಟಿದೆ. ಯಾಕಂದ್ರೆ ಸೋಪು ಸೇಲ್ ಮಾಡಿದ್ರೆ ಸಾಕು, ಹಣ ಒಳ್ಳೇದಾಗಿರುತ್ತೆ ಅಲ್ವಾ? ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಫಸ್ಟ್ ನಿಮ್ಮ ಟೀಮಿಗೆ ಸೇಲ್ಸ್ ಮಾಡುವುದನ್ನು ಕಲಿಸ್ಬೇಕು. ಇಲ್ಲಿ ಹೆಚ್ಚಿನವರು ನಾವು ಸೇಲ್ ಮಾಡಲ್ಲ, ನಮ್ಮ ಟೀಮ್ ಅನ್ನು ಸಹ ಸೇಲ್ಸ್ ಮಾಡಿಸುದಿಲ್ಲ. ನಾವೇ ಸೇಲ್ ಮಾಡದಿದ್ರೆ ನಮ್ಮ ಟೀಮ್ ಹೇಗೆ ಸೇಲ್ ಮಾಡುತ್ತೆ? ಯಾಕಂದ್ರೆ ಕಾಪಿ ದ ಸಿಸ್ಟಮ್. ನಮ್ಮ ಅಪ್ಲೈನ್ ಏನು ಮಾಡ್ತಾರೆ ಅದೇ ರೀತಿ ಟೀಮ್ ಸಹ ಮಾಡುತ್ತೆ. ಓಕೆನಾ? ಬಟ್ ನಾವ್ ಹೇಗಿರ್ತೇವೆ ಅದರ ಮೇಲೆ, ಯಥಾ ರಾಜ ತಥಾ ಪ್ರಜೆ ಅಂತ. ನಾವ್ ಹೇಗಿರ್ತೇವೆ ಅದೇ ರೀತಿ ನಮ್ಮ ಟೀಮ್ ಸಹ ಆಗಿರುತ್ತೆ. ಸೊ ಬಟ್ ನೀವು ದೊಡ್ಡ ಮಿಸ್ಟೇಕ್ ಮಾಡುದು ಇಲ್ಲಿ. ನೀವು ಹುಚ್ಚರಾಗೆ ಕೆಲಸ ಮಾಡ್ಬೇಕು, ಹುಚ್ಚರಾಗೆ. ನಿಮ್ಗೆ ಹುಚ್ಚು ಹಿಡಿದಿದೆ ಅಂತ ಹೇಳ್ಬೇಕು, ನಿಮ್ಗೆ ಒಂದು ಕಿರೀಟ ಕೊಡ್ಬೇಕು, ಹುಚ್ಚರು ಇವರು ವೆಸ್ಟೀಜಿನ ಹುಚ್ಚರು ಅಂತ. ಆ ತರ ಸಿಕ್ಕಲ್ಲಿ ಕಂಡಲ್ಲಿ ಗಲ್ಲಿಯಲ್ಲಿ ಪ್ರಾಡಕ್ಟ್ ಸೇಲ್ಸ್ ಮಾಡ್ಬೇಕು. ನಿಮ್ಮ ಮಾರ್ಕೆಟ್ ಪ್ಲಾನ್ ಕೂಡ ಸೇಲ್ ಮಾಡ್ಬೇಕು, ಎರಡು ಸೇಲ್ ಮಾಡ್ಬೇಕು. ಇದು ಮೈನ್ ಮಾಡ್ಬೇಕು. ನೀವು ನೋಡಿ, ನೀವು ಇಲ್ಲಿ ಪ್ರಾಡಕ್ಟ್, ಕೆಲವರು ನೆಗೆಟಿವ್ ಏನ್ ಗೊತ್ತುಂಟಾ? ನಾನ್ ಯಾಕೆ ಸೇಲ್ ಮಾಡ್ಲಿ, ನನ್ನ ಅಪ್ಲೈನ್ ಸೇಲ್ ಮಾಡಿ ಕೊಡ್ಲಿ, ಅಪ್ಲೈನ್ ಇನ್ಕಮ್ ಮಾಡಿಸಿ ಕೊಡ್ಲಿ, ನಾನು ಈ ಲೆವೆಲ್ ಅಲ್ಲಿ ಇದ್ದೇನೆ. ನಾಚಿಕೆ ಪಡುವವನು ಅಲ್ಲೇ ಇರ್ತಾನೆ. ನಾಚಿಕೆ ಪಡಬಾರ್ದು, ಪ್ರೀತಿಸ್ಬೇಕು ಪ್ರಾಡಕ್ಟ್ ಸೇಲ್ ಮಾಡ್ಲಿಕ್ಕೆ. ಯಾಕಂದ್ರೆ ಡೇ ಟು ಡೇ ಲೈಫಿನ ಪ್ರಾಡಕ್ಟ್ಸೇ ನಮ್ಮ ಲೈಫ್ ಅನ್ನು ಲೀಡ್ ಮಾಡುದು, ಲೈಫ್ ಅನ್ನು ಸಕ್ಸಸ್ ಕಡೆ ತಕೊಂಡು ಹೋಗುದು. ಓಕೆನಾ? ದೊಡ್ಡ ವಸ್ತುಗಳು ಅಲ್ಲ. ದಿನಾ ಪ್ರತಿ ಪ್ರಾಡಕ್ಟ್, ಸೋಪು, ಪೇಸ್ಟ್, ಚಾಪುಡಿ, ಕುಕಿಂಗ್ ಆಯಿಲ್, ಇದೇ ಡೈಲಿ ರುಟೀನ್ ಪ್ರಾಡಕ್ಟ್ ಉಂಟಲ್ಲ, ಅದುವೇ ದೊಡ್ಡ ಹಣ ಕೊಡಿಸುದು ನಮ್ಗೆ. ಇದನ್ನು ಕಲ್ತವನು ಜಾಣ, ಸೊ ಕಲಿದವನು ಕೋನ ಅಂತ ಹೇಳ್ಬೋದು. ಬಟ್ ಇದು ನೀವು ಕರೆಕ್ಟ್ ಅರ್ಥ ಮಾಡಿಕೊಳ್ಳಿ, ನೀವು ಸರಿಯಾಗಿ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿಬಿಡಿ. ನಿಮ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಆಗ ಇದ್ದ ಪ್ರಾಡಕ್ಟೇ 150 ಸ್ಟಾರ್ಟಿಂಗ್, ನಾನು ಸೇರಿದ ಟೈಮ್ ಅಲ್ಲಿ. ಸೊ ಆಗಂತೂ ಯಾವ್ದು ಪ್ರಾಡಕ್ಟ್ ಇರ್ಲಿಲ್ಲ, ಎಗ್ರಿ ಪ್ರಾಡಕ್ಟ್ 1-2 ಇತ್ತಷ್ಟೇ, ಜಾಸ್ತಿ ಇರ್ಲಿಲ್ಲ. ನಾನು ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ತಿಂಗಳಿಗೆ 50,000 ಸೇಲ್ ಮಾಡ್ತಿದ್ದೆ. ಈಗಂತೂ ಲಕ್ಷಗಟ್ಲೆ ಮಾಡ್ತಾರೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಖಾಲಿ ಪರ್ಸನಲ್ ಕೇರ್ ಜಾಸ್ತಿ ಇದ್ದಷ್ಟೇ. ನಾನು ಅವತ್ತೇ ಮನೆ ಹೋಗಿ ಸೇಲ್ ಮಾಡ್ತಿದ್ದೆ. ಅಂದ್ರೆ ಏನ್ ಗೊತ್ತಾ, ಈಗ ಸಿಸ್ಟಮ್ ಪ್ರಕಾರ ಬರ್ಬೇಕು. ಬಟ್ ಇದು ಮನೆ ಅಂದ್ರೆ ಮನೆಯಲ್ಲಿ ಒಂದು ಗಂಟೆ ಮಾತಾಡಿ ಹೋಮ್ ಮೀಟಿಂಗ್ ಮಾಡುದು, ಮನೆಯಲ್ಲಿ ಅಕ್ಕಪಕ್ಕ ಕರ್ದು ಒಂದು ಹೋಮ್ ಮೀಟಿಂಗ್ ಮಾಡಿ ಡೈಲಿ ನಾ ಮಾಡ್ತಿದ್ದೆ. ಡೈಲಿ ಮಾಡ್ಬೇಕು, ಈಗ ಸಹ ಮಾಡ್ತೇನೆ, ಅವತ್ತು ಸಹ ಮಾಡ್ತಿದ್ದೆ. ಸೊ ಅವತ್ತು ಯಾರು ಇರುದಿಲ್ಲ. ಸ್ಟಾರ್ಟಿಂಗ್ ಅವರಿಗೆ ಖುಷಿ ಪಡ್ಬೇಕೆ ಗೊತ್ತುಂಟಾ? ಯಾರಿಲ್ಲ ನೋಡಿ. ನಾವ್ ಹೇಗೆ ಬೇಕಾದ್ರು ಈಗ ಅಂದ್ರೆ ಒಂದು ಲೆವೆಲ್ ಬಂದಾಗ ಟೀಮ್ ನೊಟ್ಟಿಗೆ ಹೋಗ್ಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಒಬ್ರೇ ಮಾಡ್ಬೋದು, ಒಬ್ರೇ ಮಾಡಿದಾಗ ತುಂಬಾ ಹಣ ಬರುತ್ತೆ ಅಲ್ವಾ? ತುಂಬಾ ಸ್ಟಾರ್ಟಿಂಗ್ ಎಷ್ಟೋ ಜನ ಹೇಳ್ತಾರೆ ದುಡ್ಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅಂತ. ದುಡ್ಡು ಉಂಟು, ದುಡ್ಡು ಮಾಡುವ ಕಲೆ ಗೊತ್ತಿಲ್ಲ ಅಷ್ಟೇ. ಸೊ ಸ್ಟಾರ್ಟಿಂಗ್ ನೀವು ನೋಡಿ, ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತಾ ಬಂದಾಗ ನಿಮ್ಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ, ಆಗಲೇ ಹಣ ಸಿಗುತ್ತೆ ನೋಡಿ. ಅಶ್ವಿನ್ ಸೋಪಿಗೆ ನಮ್ಗೆ ಈಗ ಸಿಗೋ ರೇಟ್ ಎಷ್ಟು? 50 ರೂಪಾಯಿ, ಸರಿನಾ? ನಾ ಕೊಡುದು 75ಗೆ. ಅಲ್ಲಿ ಎಷ್ಟು ಲಾಭ ಆಯ್ತು ನಮ್ಗೆ ಅಲ್ವಾ? ಸೋಪ್ ಎಷ್ಟು ಸಿಕ್ಕಿತು? ಸೋಪ್ ಅಲ್ಲಿ ನೋಡಿ, ಅದ್ರ ಜೊತೆಗೆ ಪೇಸ್ಟ್ ಅಲ್ಲಿ ನೋಡಿ, ಕುಕಿಂಗ್ ಆಯಿಲ್ ನೋಡಿ, ಫುಡ್ ಪ್ಯಾಚ್ ಅಲ್ಲಿ ನೋಡಿ, ಎಷ್ಟು ಲಾಭ ಉಂಟು. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಡಕ್ಟ್ ಯಾಕೆ ಸೇಲ್ ಮಾಡ್ಬೇಕು ಗೊತ್ತುಂಟಾ? ಒಂದು ಹಣಕ್ಕೆ, ನಮ್ಮ ಚಿಲ್ಲರೆ ಖರ್ಚಿಗೆ, ರೀಚಾರ್ಜ್ಗ, ಪೆಟ್ರೋಲಿಗ, ತಿನ್ಲಿಕ್ಕನ, ಚಿಕ್ಕ ಕೆಲಸಕ್ಕೆ ನಮ್ಗೆ ಅದು ಆಗುತ್ತೆ. ಡೈಲಿ ನೀಡಿಗೆ ಆಗುತ್ತೆ. ನಾವು ಕೇಳ್ಬಾರ್ದು ಒಬ್ರತ್ರ. ಮತ್ತೊಂದು ನಮ್ಗೆ ಪ್ರಾಡಕ್ಟ್ ನಾಲೆಜ್ ಸಿಗುತ್ತೆ. ನೀವು ಪ್ರಾಡಕ್ಟ್ ನ ಟ್ರೈನರ್ ಆಗ್ತೀರಾ ಗೊತ್ತಾ? ನಿಮ್ಗೆ ಗೊತ್ತಿರಲ್ಲ ನೀವು ಎಷ್ಟು ಎಕ್ಸ್ಪರ್ಟ್ ಆಗ್ತೀರಾ ಗೊತ್ತುಂಟಾ ಪ್ರಾಡಕ್ಟ್ ನಾಲೆಜ್ ಅಲ್ಲಿ. ಒಂದು ಸಣ್ಣ ಪ್ರಾಡಕ್ಟ್ ಸಿಕ್ಕರು ಸಾಕು ನೋಡಿ, ಏನು ಗೊತ್ತಿಲ್ಲ, ಹೊಸತ್ತು ಅಂತ ಅನ್ಕೊಳ್ಳುವ. ಜಸ್ಟ್ ಏನಿಲ್ಲ, ಅಲೋವೆರಾ ತುಂಬಾ ದೇಹಕ್ಕೆ ತಂಪು, ಗ್ಯಾಸ್ಟ್ರಿಕ್ ಕಮ್ಮಿ ಮಾಡುತ್ತೆ. ನಿಮ್ಗೆ ಅದ್ರ ಬಗ್ಗೆ ಒಳಗಿರುವ ಅಮಿನೋ ಆಸಿಡ್ ಎಷ್ಟಿದೆ, ಅದಿಷ್ಟಿದೆ, ಮಿನರಲ್ಸ್ ಎಷ್ಟಿದೆ, ಅದೆಲ್ಲ ಚಿಂತೆನೆ ಬೇಡ.
ಅದ್ರಲ್ಲಿ ಉಂಟು. ಬೇಕು ಅನ್ನೋನು ಯೂಟ್ಯೂಬ್ ಅಲ್ಲಿ ನೋಡಿ ಸರ್ಚ್ ಮಾಡ್ತಾನೆ, ಗೂಗಲ್ ಅಲ್ಲಿ ಹೋಗಿ. ಬಟ್ ನೀವ್ ಇದ್ರಲ್ಲಿ ಇದನ್ನು ನಿಮ್ಗೆ ಹೈಪ್ ಮಾಡ್ಬೇಕು. ನಿಮ್ಗೆ ಗೊತ್ತಿರೋದನ್ನು ಹೈಪ್ ಆಗಿ, ಮೋಟಿವೇಶನ್ ಆಗಿ, ಜೋಶ್ ಆಗಿ, ಎನರ್ಜಿಯಲ್ಲಿ, ಕಾನ್ಫಿಡೆಂಟ್ ಅಲ್ಲಿ ಮಾತಾಡ್ಬೇಕು. ಇದೇ ಇರುದು, ಇದೆ ಮಾತೆ ಬಂಡವಾಳ ಇಲ್ಲಿ, ಬೇರೆ ಏನಿಲ್ಲ. ನೀವು ಸ್ಟಾರ್ಟಿಂಗ್ ಅಲ್ಲಿ ಅದರ ಲಾಭ ಹೇಳಿ. ಅಲೆವೆರದಲ್ಲಿ ಏನಿಲ್ಲ, ಅದು ತಂಪು ಮಾಡುತ್ತೆ, ಗ್ಯಾಸ್ಟ್ರಿಕ್ ಒಳ್ಳೇದು, ಅಷ್ಟು ಗೊತ್ತಿದ್ರೆ ಸಾಕು. ಅಷ್ಟೇ ಹೇಳಿ, ಇಷ್ಟೇ. ಅಷ್ಟು ಒಂದು ನಿಮ್ಗೆ ಏನು, ಅಶು ಸೋಪು ಇದು ಸ್ನಾನದ ಸೋಪು ಎಲರ್ಜಿನ ಕಮ್ಮಿ ಮಾಡುತ್ತೆ, ಅಷ್ಟೇ ಗೊತ್ತಿದ್ರೆ ಸಾಕು. ಅದನ್ನೇ ಮಾತಾಡಿ, ಅದನ್ನೇ ಚಂದ ರೀತಿ ಮಾತಾಡಿ. ಓಕೆನಾ? ಇದು ಮೈನ್ ಇರ್ಬೇಕು. ಯಾಕಂದ್ರೆ ನೀವು ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ನಿಮ್ಗೆ ಪ್ರಾಡಕ್ಟ್ ನಾಲೆಜ್ ಮತ್ತೊಂದು ಒಂದೊಂದೇ ಆಡ್ ಆಗ್ತದೆ. ಹೋಮ್ ಮೀಟಿಂಗ್ ಅಲ್ಲಿ ನಿಮ್ಮ ಪ್ಲೇನ್ ಬಂದಾಗ ಅವರು ನಿಮ್ಗೆ ಹೇಳಿಕೊಡ್ತಾರೆ, ಅಲ್ಲಿ ನಿಮ್ಗೆ ಸಿಗುತ್ತೆ ನಾಲೆಜ್. ಅದನ್ನು ಪುಸ್ತಕದಲ್ಲಿ ಫೀಡ್ ಮಾಡ್ಕೊಳ್ತೀರಾ, ಮೈಂಡ್ ಅಲ್ಲಿ ಫೀಡ್ ಮಾಡ್ಕೊಳ್ತೀರಾ, ಅದನ್ನ ಮಾತಾಡ್ತೀರಾ, ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಅಷ್ಟೇ ಇರುದಿಲ್ಲಿ. ಓಕೆನಾ? CNT ಹೋಗ್ತೀರಾ, CNT ಕೆಲವೊಂದು ಲೀಡರ್ಸ್ ಬಂದು ಪ್ರಾಡಕ್ಟ್ ಇನ್ಫಾರ್ಮೇಶನ್ ಹೇಳ್ತಾರೆ, ಅದ್ರಲ್ಲಿ ಸ್ವಲ್ಪ ಮೈಂಡಿಗೆ ಎಲ್ಲ ಹೇಳ್ತಾರೆ, ಎಲ್ಲ ಬರೋದಿಲ್ಲ, ಒಂದು 4-5 ಬರುತ್ತೆ. ಅದನ್ನ ಮೈಂಡಿಗೆ ಹಾಕೊಳ್ತೀರಾ, ಅದನ್ನ ಬರ್ಕೊಳ್ತೀರಾ, ಅದನ್ನ ಫೀಲ್ಡ್ಗೆ ಹಾಕ್ತೀರಾ, ಅಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಇಷ್ಟೇ. ನೀವು ತೆರೆದ ಮನಸ್ಸಲ್ಲಿ ಇದ್ರೆ ಮಾತ್ರ ಆಗುತ್ತೆ. ನೀವು ಮುಚ್ಚಿದ ಮನಸ್ಸಲ್ಲಿದ್ರೆ ಏನು ಬರಲ್ಲ, ಎಲ್ಲ ಹೋಗುತ್ತೆ. ಬಟ್ ನೀವು ಕಲೀಲಿಕ್ಕೆ ಮನಸ್ಸು ಪಟ್ರೆ ಮಾತ್ರ ಸಾಧ್ಯ. ಇಷ್ಟ ಪಡ್ಬೇಕು, ಪ್ರೀತಿಸ್ಬೇಕು, ನಾನಿಲ್ಲಿ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಂದು ಭರವಸೆ ಇರ್ಬೇಕು. ಆದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಉಂಟು. ಓಕೆನಾ? ಫಸ್ಟ್ ನೀವು ಸೇಲ್ಸ್ ಮಾಡೋದ್ರಿಂದ ಹಣ ಸಿಗುತ್ತೆ. ನೀವೊಂದು ಎಕ್ಸ್ಪರ್ಟ್ ಟ್ರೈನರ್ ಆಗ್ತೀರಾ, ಪ್ರಾಡಕ್ಟ್ ಟ್ರೈನರ್ ಆಗ್ತೀರಾ. ಸೊ ನೀವು ಇನ್ಕಮ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಬಂದ್ರೆ ನೀವೊಂದು ಗುಡ್ ಮೋಟಿವೇಟ್ ಟ್ರೈನರ್ ಕೂಡ ಆಗ್ತೀರಾ. ಸೊ ಇನ್ಕಮ್ ಪ್ಲಾನ್ ಅಲ್ಲಿ ಎಕ್ಸ್ಪರ್ಟ್ ಕೂಡ ಆಗ್ತೀರಾ. ಈರಾ ಬಸವ ಅವರು ಮೈಕ್ ಆಫ್ ಮಾಡಿ ಆಯ್ತಾ. ಸೊ ಜೊತೆಗೆ ಅಂದ್ರೆ ಅಷ್ಟು ಎಕ್ಸ್ಪರ್ಟ್, ಅದ್ರ ಜೊತೆಗೆ ತುಂಬಾ ನಿಮ್ಗೆ ಇಲ್ಲಿ ತುಂಬಾ ನಿಮ್ಗೆ ಚೇಂಜಸ್ ಆಗ್ತಾ ಬರುತ್ತೆ. ನಿಮ್ಗೊಂದು ಸೆಲ್ಫ್ ಕಾನ್ಫಿಡೆಂಟ್ ಕೂಡ ಬರುತ್ತೆ. ಎಲ್ಲದ್ರಲ್ಲೂ ರೆಡಿ ಆಗ್ತೀರಾ. ಆದಾಗ ನೀವು ಸಹ ಅದೇ ನಿಮ್ಗೆ ಇನ್ಕಮ್ ಲಾಭ ಎಲ್ಲ ಗೊತ್ತಾಗುತ್ತೆ. ನಿಮ್ ಟೀಮ್ಗೂ ಸಹ ಅದೇ ಹೇಳ್ತೀರಾ. ನಿಮ್ದು ಹೆಲ್ದಿ ಟೀಮ್ ಆಗಿ ಮಾರ್ಪಾಟಾಗುತ್ತೆ ಅಂತ ಡಿಸೈಡ್ ಮಾಡಿ. ಹೆಲ್ದಿ ಟೀಮ್ ಬೇಕಂದ್ರೆ ನೀವು ಈ ತರ ಕೆಲಸ ಮಾಡಿ, ನಿಮ್ ಟೀಮ್ ನಿಮ್ ತರನೇ ಕೆಲಸ ಮಾಡ್ತಾ ಬರುತ್ತೆ. ಓಕೆನಾ? ಪ್ರಾಡಕ್ಟ್ ಅತಿ ಹೆಚ್ಚು ಸೇಲ್ಸ್ ಮಾಡಿ, ದಿನಾ ಪ್ರತಿ ಸೇಲ್ಸ್ ಮಾಡಿ, ಇನ್ಕಮ್ ಪ್ಲಾನ್ ದಿನಾ ಪ್ರತಿ ಸೇಲ್ಸ್ ಮಾಡಿ. ಅದರಲ್ಲಿ ನೀವು ತಲ್ಲಿನರಾಗಿ ನಿಮ್ಮ ಮಾತನ್ನು ತುಂಬಾ ಇಷ್ಟಪಟ್ಟು. ಸೊ ಈ ತರ ನೀವು ರೀಟೇಲ್ ಅನ್ನು ಇಷ್ಟಪಟ್ಟು ಮಾಡಿ. ರೀಟೇಲ್ ಅಲ್ಲೇ ಸಕ್ಸಸ್ ಸಿಗುದು, ಅಲ್ಲಿಂದಲೇ ನಿಮ್ಗೆ ಟೀಮ್ ಬರುತ್ತೆ, ಎಲ್ಲವೂ ಸಿಗುತ್ತೆ. ಸೊ ನಮ್ಗೆ ಬರ ಅಂದ್ರೆ ನಿಮ್ಮ ಮನೆಗೆ ಬಂದು ಯಾರು ಸಹ ತಕೊಂಡು ಹೋಗುದಿಲ್ಲ. ಸ್ಟಾರ್ಟಿಂಗ್ ನೀವೇ ಫೀಲ್ಡ್ ಇಳಿಬೇಕು. ಫೀಲ್ಡ್ ಇಳಿದಾಗ ಮತ್ತೆ ನಿಮ್ಗೆ ಮನೆಗೇನೆ ಬರ್ತಾರೆ ಜನರು, ಕಾಲ್ಸ್ ಬರುತ್ತೆ, ಟೀಮ್ಸ್ ಬರುತ್ತೆ, ಎಲ್ಲವೂ ಬರುತ್ತೆ. ಇದು ಸೂತ್ರ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಉಂಟು. ಇನ್ನು ಎಲ್ಲಿಯಾದ್ರೂ ಸ್ಟಾಪ್ ಮಾಡಿದ್ರೆ ರೀಟೇಲ್ ಅನ್ನು ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂಸ್ ಮಾಡಿ. ಈಗ ಕೆಲವರು ಒಂದು ಲೆವೆಲ್ ಬಂದಿರ್ತಾರೆ, ಗೋಲ್ಡ್ ಬಂದಿರ್ತಾರೆ, ಎರಡು ಟೀಮ್ ಚಂದ ರನ್ ಆಗಿರುತ್ತೆ, ಸೈಡ್ ಟೀಮ್ ವೀಕ್ ಆಗಿರುತ್ತೆ. ಆಗ ನೀವೇನ್ ಮಾಡಿ, ರೀಟೇಲ್ ಮಾಡಿ. ಆಗ ಅಲ್ಲಿಂದಲೇ ನಿಮ್ದು ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್. ಓಕೆನಾ? ಸಿಲ್ವರ್ ಆಗಿರ್ತೀರಾ, ಒಂದು ಟೀಮ್ ಸ್ಟ್ರಾಂಗ್ ಆಗಿರುತ್ತೆ, ಸೈಡ್ ಟೀಮ್ ಅಷ್ಟು ಸ್ಟ್ರಾಂಗ್ ಇರಲ್ಲ. ಆಗ ಏನ್ ಮಾಡಿ, ನೀವು ರೀಟೇಲ್ ಮಾಡಿ, ಫೀಲ್ಡ್ಗೆ ಹೋಗಿ, ಹೊಸ ಟೀಮ್ ಬರುತ್ತೆ, ಹೊಸತ್ತು ರೆಡಿ ಆಗ್ತದೆ, ಎಲ್ಲವೂ ರೆಡಿ ಆಗುತ್ತೆ. ಯಾವನೋ ಡೈರೆಕ್ಟರ್ ಆಗಿರ್ತೀರಾ, ಅಲ್ಲಿ ನಿಮ್ದು ವೀಕ್ ಆಗಿರುತ್ತೆ ಟೀಮ್ ಎಲ್ಲ. ಹಾಗೇನ್ ಮಾಡಿ, ನೀವು ಹೊಸತ್ತಾಗಿ ಬಂದಿದ್ದೇನೆ ಅಂತ ಒಂದು ಹೊಸತ್ತು ಟೀಮ್ ರಚನೆ ಮಾಡಿ, ರೀಟೇಲ್ ಮಾಡಿ. ರೀಟೇಲ್ ಮಾಡಿದಾಗ ಎಲ್ಲೋ ಬರುತ್ತೆ. ಓಕೆನಾ? ಇದು ರೀಟೇಲ್ ಇಂದಲೇ ಎಲ್ಲ ಸಿಗುದು, ರೀಟೇಲ್ ಇಂದಲೇ ಎಲ್ಲ ಆಗುದು. ರೀಟೇಲ್ ಅನ್ನು ಯಾವತ್ತೂ ಬಿಡಬೇಡಿ. ನಾನ್ ಸಹ ಬಿಡಬಾರ್ದು, ನೀವು ಸಹ ಬಿಡಬಾರ್ದು, ಯಾರು ಸಹ ಬಿಡಬಾರ್ದು. ಇದು ಮಾಡ್ತಾನೆ ಯಾವ ಲೆವೆಲ್ ಬಂದ್ರು ಸಹ. ದುಡ್ಡು ಬೇಕಾ? ರೀಟೇಲ್ ಮಾಡಿ. ಇದೇ ಇರುದು, ಇದ್ರಲ್ಲೇ ದುಡ್ಡು ಇರುದು. ಓಕೆನಾ? ಇದು ಮಾಡಿದ್ರೆ ಎಲ್ಲಾ ಇನ್ಕಮ್ ಬರುತ್ತೆ. ಇದನ್ನು ಬಿಡಬೇಡಿ. ಓಕೆನಾ? 100% ಮಾಡ್ತೀರಿ ಅಂತ ನಂಗೆ ನಂಬಿಕೆ ಇದೆ. ಓಕೆನಾ? ನೆಕ್ಸ್ಟ್ 6ನೇ ಪಾಯಿಂಟ್ 6ನೇ ಪಾಯಿಂಟ್, ಲಿಸನಿಂಗ್ ದ ಡ್ರೀಮ್ ಸ್ಟೀಲರ್. ಕನಸು ಕದಿಯವರ ಮಾತು ಕೇಳುದು. ಅಂದ್ರೆ ನೋಡಿ, ಏನು ಅಂದ್ರೆ ಚಿನ್ನಾಭರಣ ಕದ್ರು ಸಹ ಅದನ್ನು ಸಂಪಾದಿಸಬಹುದು. ಆದ್ರೆ ಕನಸು ಕದಿಯವರ ಮಾತು ಕೇಳಿದ್ರೆ ಅದನ್ನು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತವರಿಂದ ದೂರವೇ ಇರಬೇಕು. ಅಂದ್ರೆ ಇದು ಒಂದು ಜನರ ತಪ್ಪಲ್ಲ, ಯಾರ ತಪ್ಪಲ್ಲ. ಓಕೆನಾ? ಬಟ್ ನಾವು ಸರಿ ಇರ್ಬೇಕಷ್ಟೇ. ಜನರು ಹೇಳ್ತಾರೆ, ಎಷ್ಟೋ ಪ್ರಪಂಚದ ಎಂತೆಂತ ಜನರು ಇರ್ತಾರೆ, ಅವರ ಮಾತು ನಾವು ಕೇಳ್ತಾ ಕೂತ್ಕೊಂಡ್ರೆ ಆಗುದಿಲ್ಲ. ಬಟ್ ನಮ್ಗೆ ಏನು ಸರಿ ಅನ್ಸುತ್ತೆ ಅದನ್ನು ಮಾಡ್ತಾ ಬರ್ಬೇಕು. ಸೊ ಏನ್ ಗೊತ್ತಾ, ಅದೇ ಫಸ್ಟ್ ನ ಪಾಯಿಂಟ್ ಆಗೊಂದು ಹೇಳಿದೆ ಡಿಸ್ಕಸ್, ಅದೇ ರೀತಿ ಬರುತ್ತೆ ಇದು ಸಹ. ಅಂದ್ರೆ ಅವತ್ತು ನಮ್ಮನ್ನು ಪ್ರೊಡಕ್ಟ್ ಬೇಡ ಅಂತ ಹೇಳ್ತಾರೆ, ನಾವು ಬಿಸ್ನೆಸ್ ಸ್ಟಾಪ್ ಮಾಡೋದಲ್ಲ. ಬಿಸ್ನೆಸ್ ಅಂದ್ರೆ ಅವರು ವೆಸ್ಟೇಜ್ ಅಂದ್ರೆ ಅದು ಒಳ್ಳೇದಿಲ್ಲ ಅಂತ ಹೇಳಲ್ಲ ಸ್ಟಾರ್ಟಿಂಗ್ ಅಲ್ಲಿ.
ಪ್ರಾಡಕ್ಟ್ ಬೇಡ ಅಂತ ಹೇಳಿರ್ತಾರೆ. ನಾವು ಬಿಸ್ನೆಸ್ ಅನ್ನು ಸ್ಟ್ರಾಂಗ್ ಆಗಿ ತಗೊಳ್ತಾ ಬರ್ಬೇಕು ಅಲ್ವಾ? ಬಟ್ ಇದ್ರಲ್ಲಿ ಕನಸನ್ನೇ ಕದಿಯುವುದು ಯಾವ ರೀತಿ ಅಂದ್ರೆ, ನಿನ್ನಿಂದ ಸಾಧ್ಯ ಇಲ್ಲ. ನಾವ್ ಹೇಳ್ತೇವೆ ನಾನು ಇಲ್ಲಿ ಸಕ್ಸಸ್ ಆಗ್ತೇನೆ, ಕಾರ್ ತಕೊಳ್ತೇನೆ, ಮನೆ ತಕೊಳ್ತೇನೆ, ಸೊ ನಾನು ಚಿನ್ನ ತಕೊಳ್ಬೇಕು, ನಾನು ಈ ತರ ಏನೋ ಒಂದು ಮೊಬೈಲ್ ತಕೊಳ್ಬೇಕು, ಏನೋ ಚಿಕ್ಕ ಚಿಕ್ಕ ವಸ್ತು ತಕೊಳ್ಬೇಕು, ನನ್ನ ಮಗನಿಗೆ ಸೈಕಲ್ ತೆಗೆದು ಕೊಡ್ಬೇಕು, ಈ ತರ ಸಣ್ಣ ಡ್ರೀಮ್ ಹೇಳ್ತೀರಾ ಅಥವಾ ದೊಡ್ಡ ಡ್ರೀಮೇ ಹೇಳ್ತೀರಾ. ಅವ್ರು ಹೇಳ್ತಾರೆ ಏನ್ ಗೊತ್ತುಂಟಾ, ಜನರು ಸುಮ್ನೆ ಕನಸು ಕಾಣೋದನ್ನ ಬಿಡು, ಇದೆಲ್ಲ ಆಗು ಹೋಗೋ ಮಾತಲ್ಲ, ಫಸ್ಟ್ ನೀನು ಮೊದ್ಲು ಮಾಡುವ ಕೆಲಸನೇ ಮಾಡು, ಅದೆಲ್ಲ ಆಗುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆಗ ನಾವೇನ್ ಮಾಡ್ತೇವೆ ಗೊತ್ತುಂಟಾ, ಸೊ ಅವ್ರು ಹೇಳುದು ಸರಿ ಅಂತ ಅನ್ಕೊಂಡು ನಾವು ಬಿಸ್ನೆಸ್ ಅನ್ನೇ ಡ್ರಾಪ್ ಮಾಡ್ತೇವೆ, ಕನಸು ಕಾಣೋದು ಸಹ ಡ್ರಾಪ್ ಮಾಡ್ತೇವೆ. ನಮ್ಮ ಲೀಡರ್ಸ್ ನ ಫೋನೇ ತೆಗ್ದು ಫೋನ್ ಮಾಡೋದನ್ನೇ, ಫೋನ್ ಬಂದ್ರೆ ಅದನ್ನು ಬ್ಲಾಕ್ ಮಾಡಿ ಬಿಡ್ತೇವೆ. ಇದು ಹೆಚ್ಚಿನವ್ರು ಮಾಡ್ತಾರೆ, ಬಟ್ ಅಂದ್ರೆ ಅದು ತಪ್ಪಲ್ಲ, ಅದು ನ್ಯಾಚುರಲ್ ಆಗುತ್ತೆ. ಆದ್ರೆ ಅಪ್ಲೈನ್ ಆದವನು ಆಗ್ಲೇ ಹೇಳಿದಾಗೆ ಫಾಲೋ ಅಪ್ ಇಂಪಾರ್ಟೆಂಟ್. ಅವರ ಮನೆಗೆ ಹೋಗುದು, ಅವರಿಗೆ ಸರಿಯಾದ ರೀತಿಯಲ್ಲಿ ಸಜೆಷನ್ ಕೊಡುದು, ಅವರಿಗೆ ಧೈರ್ಯ ತುಂಬುದು, ಅವ್ರನ್ನ ಬೆಳೆಸ್ತಾ ಬರುದು. ಬಟ್ ಮೈನ್ ಆಗಿ ಅಂದ್ರೆ ಆತ್ಮೀಯರು ಹೇಳ್ದಾಗ ಅದೊಂದು ಮೈಂಡಿಗೆ ಫಿಕ್ಸ್ ಆಗಿರುತ್ತೆ ನೋಡಿ. ನಮ್ಮನ್ನು ಪ್ರೀತಿಸುವವರು ಆಗಿರ್ಬೋದು, ಅಥವಾ ನಮ್ಮ ಮನೆಯ ಗಂಡ ಅಥವಾ ಹೆಂಡತಿ ಆಗಿರ್ಬೋದು, ಅಥವಾ ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ಅಣ್ಣ ತಮ್ಮ ಆಗಿರ್ಬೋದು, ಚಿಕ್ಕಪ್ಪ ಚಿಕ್ಕಮ್ಮ ಯಾರೇ ಆಗಿರ್ಬೋದು, ಅವ್ರಿಗೆ ಗೊತ್ತಿಲ್ಲ ಇದ್ರಲ್ಲಿ ಸಕ್ಸಸ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇದೆಲ್ಲ ಆಗು ಹೋಗೋ ಮಾತಲ್ಲ, ಬಿಡು ಆ ಕನಸು ಬಿಡು ಅಂತ ಹೇಳ್ತಾರೆ. ಆಗ ಇವರೇ ಹೇಳ್ತಾರೆ, ಇವ್ರು ನಮ್ಗಿಂತ ಅನುಭವಸ್ಥರು ಅಂತ ಹೇಳಿಕೊಂಡು ನಾವು ಸ್ಟಾಪ್ ಮಾಡಿ ಬಿಡ್ತೇವೆ. ಬಟ್ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಅವಕಾಶ ಹೇಳಿದವರಿಗೆ ಅವ್ರು ಸಕ್ಸಸ್ ಆಗಿರ್ತಾರೆ, ಅವ್ರು ಅಚೀವ್ಮೆಂಟ್ ಆಗಿರ್ತಾರೆ. ನನ್ನಂತರ ಅಂದ್ರೆ ಅಚೀವ್ಮೆಂಟ್ ನಾನಾಗಿದೆ, ನೀನ್ ಸಹ ಆಗು ಅಂತ ಹೇಳ್ತಾರೆ. ಬಟ್ ಅವರಿಗೆ ಮೈನ್ ಆಗಿ ಆತರ ಮಾಡ್ಬೇಡಿ. ಆತರ ಮಾಡಿದ್ರೆ ಅಂದ್ರೆ ಎಂತ ಹೇಳ್ತಾರೆ, ಅಪ್ಲೈನಿಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ನೀವು ಸಹ ಸಕ್ಸಸ್ ಆಗ್ತೀರಾ. ಅಪ್ಲೈನಿಗೆ ನೀವು ಸಪೋರ್ಟ್ ಕೊಡದಿದ್ರೆ ಇಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಫಸ್ಟ್ ನೀವು ಹೊರಗಿನ ಮಾತನ್ನು ಕೇಳ್ಬೇಡಿ, ನೀವು ಅವರಿಗೆ ವಾದ ಸಹ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವರಿಗೆ ನೀನ್ ಯಾಕೆ ಆತರ ಹೇಳಿದೆ ಅಂದ್ರೆ ಇಲ್ಲಿ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ ಇದು. ಯಾಕಂದ್ರೆ ನಾವು ರಿಲೇಶನ್ಶಿಪ್ ಬ್ರೇಕ್ ಮಾಡಿಕೊಳ್ಳೇಬಾರ್ದು. ಈ ಟೈಮಲ್ಲಿ ನಂಗೆ ಜಾಸ್ತಿ ಆಗೋದು ನನ್ನ ಅಕ್ಕ ನೆನಪಾಗತ್ತೆ. ಯಾಕಂದ್ರೆ ನಾನೊಂದು ಕಾರ್ ತಕೊಳ್ಳುವಾಗ, ಸೊ ಕಾರ್ ತಕೊಳ್ಳಿಕ್ಕೆ ನಾನು ಆಗ ರೆಡಿ ಆಗಿರ್ಲಿಲ್ಲ, ಬಟ್ ನಮ್ಮ ಮೈಂಡಿಗೆ ಬಂದಿತ್ತು ಕಾರ್ ತಕೊಳ್ಬೇಕು ಅಂತ ಹೇಳಿ. ಆ ಟೈಮ್ ನಾನು ಹೇಳಿದೆ, ನಾನು ಈ ತರ ಕಾರ್ ತಕೊಳ್ತೇನೆ, ನಾನಿಲ್ಲಿ ಸಕ್ಸಸ್ ಆಗ್ತೇನೆ ಅಂತ ಹೇಳ್ದಾಗ ಅವಳು ಹೇಳಿದ್ಲು ಏನಂದ್ರೆ, ಅದು ಸುಮ್ಮನೆ ಅದು ಆಗ್ಲಿಕ್ಕಿಲ್ಲ ಅಂತ. ಬಟ್ ನಾನು ಅವತ್ತು ನನ್ನ ಮನಸ್ಸಿಗೆ ನಾನು ಹೇಳಿದ್ದೆ, ನನ್ಗೆ ನಾನು ಹೇಳಿದ್ದೆ, ಅವಳಿಗೆ ಹೇಳಿಲ್ಲ. ಯಾಕಂದ್ರೆ ಸಂಬಂಧ ಹಾಳಾಗ್ಬಾರ್ದು ಅಂತ ಹೇಳಿ. ಬಟ್ ನಾನು ಮಾಡಿ ತೋರಿಸ್ತೇನೆ ಅಂತ. ಬಟ್ ನಾನು ಮಾಡಿ ತೋರಿಸಿದೆ. ಬಟ್ ಆಗ ಅವಳು ನಂಗೆ ಒಮ್ಮೆ ಕಾರ್ ಕೊಡು, ನಾನು ಸ್ವಲ್ಪ ಡ್ರೈವ್ ಮಾಡ್ತೇನೆ ಅಂತ ಕೇಳಿದ್ಲು. ನೋಡಿ, ಇದು ಸಕ್ಸಸ್. ನಾವ್ ಈ ತರ ಆಗಿರ್ಬೇಕು ಅಂತ. ನಾವು ಬಾಯಲ್ಲಿ ಹೇಳ್ಬಾರ್ದು, ಅಂದ್ರೆ ಬಾಯಲ್ಲಿ ಮಾಡುವುದಲ್ಲ, ನಾವು ಮಾಡಿ ತೋರಿಸ್ಬೇಕು, ಕೆಲಸದಲ್ಲಿ ಮಾಡಿಕೊಡ್ಬೇಕು. ನಮ್ಮ ಸಕ್ಸಸ್. ಮತ್ತೆ ಅವರು ಆತರ ಮಾತಾಡ್ಲಿಲ್ಲ, ಅದಕ್ಕಿಂತ ಮುಂಚೆ ಸಹ ಹಾಗೆ ಮಾತಾಡಿದ್ರು. ಯಾವ ರೀತಿ ಅಂದ್ರೆ, ಇನ್ಕಮ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ 8,000, 7,000, 15,000, 20,000, 14,000 ಈ ತರ ಇನ್ಕಮ್ ಬಂದಾಗ ಹೇಳ್ತಿದ್ರು, ಈಗ ಈ ತಿಂಗಳು ಬಂತಲ್ಲ, ಇನ್ ನೆಕ್ಸ್ಟ್ ಗೆ ಬರುದಿಲ್ಲ, ಇಷ್ಟೇ ಸಾಕು, ಇನ್ನು ಬರುದಿಲ್ಲ, ಇನ್ನು ಸ್ಟಾಪ್ ಆಯ್ತು ಅದು ಮುಳುಗಿತ್ತು ಕಂಪನಿ. ಅಂದ್ರೆ ತಿಂಗಳು ಇನ್ಕಮ್ ಬಂದಾಗ ನಾನು ಹೇಳ್ತಾ ಇದ್ದೆ, ಈ ತರ ಬಂತು, ಇಷ್ಟು ಬಂತು ಅಂತ ಹೇಳಿ. ಇಷ್ಟೇ ಬಂದದ್ದು, ಇನ್ನು ಬರುದಿಲ್ಲ, ಬೇಗ ಏನಾದ್ರು ತಕೊಂಡಿಡು, ಇನ್ನು ಬರುದಿಲ್ಲ ಅಂತ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ಬಟ್ ವೀಕ್ ಮೈಂಡ್ ಆದ್ರೆ ನಾವು ಸ್ಟಾಪ್ ಮಾಡ್ಬಿಡ್ತೇವೆ, ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ಬಟ್ ನಾನ್ ವೀಕ್ ಮೈಂಡ್ ಅಲ್ಲ, ನಂಗೆ ಗೊತ್ತಿತ್ತು ಇದ್ರಲ್ಲಿ ಸಕ್ಸಸ್ ಉಂಟ ಅಂತೇಳಿ. ಈಗ ಆ ಮಾತೇ ಇಲ್ಲ. ಸೊ ನೀನ್ ಗ್ರೇಟ್ ಆಯ್ತಾ ಅಂತ ಹೇಳ್ತಾಳೆ ಈಗ. ಸೊ ನೋಡಿ, ಯೋಚನೆ ಮಾಡಿ, ಇದು ಎಲ್ಲರ ಮನೆಯಲ್ಲಿ ಆಗುತ್ತೆ. ಎಲ್ಲರ ಮನೆ ದೋಸೆ ತೂತೆ ಅಲ್ವಾ? ಸೊ ಎಲ್ಲರ ಮನೆಯಲ್ಲಿ ಸಮಸ್ಯೆ ಉಂಟು. ಸಮಸ್ಯೆ ಬಗ್ಗೆ ಫೋಕಸ್ ಮಾಡ್ಬೇಡಿ, ಏನಾಗ್ಬೇಕಂತ ಫೋಕಸ್ ಮಾಡಿ. ನೀವು ಯಾವತ್ತು ಬಾಯಲ್ಲಿ ಉತ್ತರ ಕೊಡ್ಬೇಡಿ, ನಿಮ್ಮ ಸಕ್ಸಸ್ ಅಲ್ಲಿ ಉತ್ತರ ಕೊಡ್ಬೇಕು. ಓಕೆನಾ? ನೀವು ಮಾಡಿ ತೋರಿಸ್ಬೇಕು, ಏನು ಸಹ ವಾದ ಮಾಡ್ಬೇಡಿ. ಯಾಕಂದ್ರೆ ಎಲ್ಲರೂ ಬೇಕು ನಮ್ಗೆ. ಯಾಕಂದ್ರೆ ನಮ್ಮ ಈ ಪ್ರಾಡಕ್ಟ್ ಎಲ್ಲರಿಗಿರುವುದು, ಇದು ಈ ಪ್ರೆಸ್ಟೀಜ್ ಪ್ರಾಡಕ್ಟ್ ಎಲ್ಲರಿಗೂ ಬೇಕಾದ ಪ್ರಾಡಕ್ಟ್. ನೆಕ್ಸ್ಟ್ ನಮ್ಮನ್ನು ಅಬ್ಯೂಸ್ ಮಾಡಿದವರಿಗೂ ಸಹ, ನಮ್ಮನ್ನು ರಿಜೆಕ್ಟ್ ಮಾಡಿದವರಿಗೆ ಸಹ ಇದು ಬೇಕೇ. ಅವರು ಇವತ್ತೆಲ್ಲ ನಾಳೆ ತಗೊಳ್ತಾರೆ ಅಲ್ವಾ? ಸೊ ಹಾಗಾಗಿ ನಾವು ಸೈಲೆಂಟ್ ಆಗಿರ್ಬೇಕು, ಸೈಲೆಂಟ್ ಅಲ್ಲೇ ಕೆಲಸ ಮಾಡ್ತಾ ಬರ್ಬೇಕು, ನಾವು ಮಾಡಿ ತೋರಿಸ್ಬೇಕು. ಇದು ಇರುದು. ಓಕೆನಾ? ಈ ತರ ಇರ್ಬೇಕು. ಈ ತರ ಒಂದು ನಮ್ಗೆ ಟಾಂಟ್ ಕೊಡುವವರು ಇರ್ಬೇಕು. ಟಾಂಟ್ ಕೊಟ್ರೆ ಒಂದು ಗರ್ವ ಬರುತ್ತೆ, ನಾವು ಬೆಳಿಲೇಬೇಕು. ಆ ತರ ಇದ್ರೇನೆ ಒಂದು ಚಂದ. ಸೊ ನಮ್ಮನ್ನು ಒಂದು ಎಳಿಲಿಕ್ಕೆ ನೋಡೋರು ಇದ್ರೆ ಒಂಥರ ಒಂದು ಜೋಶ್ ಬರುತ್ತೆ, ನಾನು ಮಾಡಿ ತೋರಿಸ್ಬೇಕು, ಒಂದು ಗರ್ವ ಬರುತ್ತೆ. ಸೊ ತಪ್ಪಲ್ಲ, ಅದು ನ್ಯಾಚುರಲ್ ಫೈಟ್.
ಓಕೆನಾ. ಸೊ ನೀವ್ ಖುಷಿ ಪಡಿ, ಆತರ ಇದ್ರೆ ನೀವು ಖುಷಿ ಪಡಿ, ನೀವು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ತೀರಾ. ಓಕೆನಾ. ಓಕೆ, ನಿಮ್ಮ ನಿಮ್ಮ ಗೋಲ್ ಅನ್ನು ಬಿಡ್ಬೇಡಿ, ಕನಸನ್ನು ಬಿಡ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಮ್ಗೆ ಇದು ಅವಕಾಶ ಸಿಕ್ಕಿದೆ ಅಂದ್ರೆ ಒಂದು ನಾವು ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಹೇಳ್ಬೋದು. ಬಟ್ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ನಮ್ಗೆ, ಅವರಿಗೆ ನಾವು ಬೈಯುವುದಲ್ಲ. ನೀವು ದೊಡ್ಡ ಹೀರೋ ಆಗಿರ್ಬೋದು, ಅಥವಾ ನೀವು ಚಂದ ಇರ್ಬೋದು, ಅಥವಾ ನೀವು ಸ್ಮಾರ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ನೀವು ದೊಡ್ಡ ರಿಚ್ ಆಗಿರ್ಬೋದು, ಮೊದ್ಲ ಲೈಫ್ ಎಲ್ಲ ದೊಡ್ಡ ಲೆವೆಲ್ ಆಗಿರ್ಬೋದು. ಆದ್ರೆ ಅವಕಾಶ ಕೊಟ್ಟವರು ನಿಮ್ಗೆ ಒಂದು ನಿಮ್ಮ ಜೀವನ ಬದಲಾಗ್ಬೇಕು. ಅವಕಾಶ ಕೊಟ್ಟವ್ರು ಏನ್ ಗೊತ್ತುಂಟಾ, ಅವರು ಬದಲಾಗ್ಲಿ ಅಂತಲ್ಲ, ಬಟ್ ಅವರು ಬದಲಾಗ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ಅವಕಾಶ ನಾನ್ ತಕೊಂಡಾದ್ರೆ ನಾನು ಬದಲಾಗೋದು ಖಂಡಿತ, ಇದು ಗ್ಯಾರಂಟಿ. ಸೊ ನೀವ್ ನೋಡಿ, ನೀವ್ ಅನ್ಕೊಳ್ಳುದಲ್ಲ, ನನ್ನ ಅಪ್ಲೈನಿಗೆ ನನ್ನಿಂದ ಒಳ್ಳೇದಾಗುತ್ತೆ, ನಾನು ದೊಡ್ಡ, ಅವರಿಗೆ ಅಪ್ಲೈನ್ ಗೊತ್ತುಂಟು. ನಿಮ್ಮಂತಹ 106 ಜನರನ್ನು ಕ್ರಿಯೇಟ್ ಮಾಡೋ ತಾಕತ್ ಅವರಿಗೆ ಉಂಟು, ಕೆಪಾಸಿಟಿ ಉಂಟು. ಬಟ್ ಇದು ನಿಮ್ಗೆ ಕೊಟ್ಟದ್ದು ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ, ಯಾವತ್ತು ಚಿರಋಣಿ ಆಗಿರ್ಬೇಕು. ಯಾಕಂದ್ರೆ ನಿಮ್ಮ ಜೀವನ ಬದಲಾಗುತ್ತೆ. ಇಂತಹ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಅಂದ್ರೆ ನೀವೊಂದು ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು. ಓಕೆನಾ. ಸೊ ಯಾವತ್ತು ಬೈಬೇಡಿ. ನೀವು ಯಾಕೊತ್ತರ ಇದನ್ನು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ಲೀಡರ್ಸ್ ಗಳು. ಯಾವ ರೀತಿ ಅಂದ್ರೆ, ಸೊ ಒಂದು ಹೋಲಿಕೆ ಮಾಡ್ತಾರೆ, ತಂದೆ ಮಗನಿಗೆ ಹೋಲಿಕೆ ಮಾಡ್ತಾರೆ. ತಂದೆಗೆ 2 ಮಕ್ಳಿದ್ರೆ ಮಗನಿಗೆ 4 ಮಕ್ಳು. ದೊಡ್ಡವರು ಯಾರು? ತಂದೆನೇ ಅಲ್ವಾ. ಸೊ ಯಾಕಂದ್ರೆ ಅವ್ರು ಎರಡೇ ಎತ್ತಿರ್ಬೋದು, ಆದ್ರೆ ಇವ್ 4 ಎತ್ತರು ಸಹ ದೊಡ್ಡವರು ತಂದೆನೆ, ಕರೆಕ್ಟ್ ಅಲ್ಲ? ಹಾಗೇನೆ. ಸೊ ನಮ್ಮ ಬಿಸ್ನೆಸ್ ಅಲ್ಲಿ ಕೂಡ ಹಾಗೇನೆ. ನಮ್ಮ ಬಿಸ್ನೆಸ್ ಅಲ್ಲಿ ನಮ್ಮ ಅಪ್ಲೈನ್ ಸಣ್ಣ ಲೆವೆಲ್ ಅಲ್ಲಿ ಇದ್ರು ಸಹ, ನಾವು ದೊಡ್ಡ ಲೆವೆಲ್ ಬಂದ್ರು ಸಹ, ಮೈನ್ ಆಗಿ ನಮ್ಗೆ ಯಾವತ್ತು ಅಪ್ಲೈನ್ ಗ್ರೇಟ್, ಅಪ್ಲೈನ್ ಇಂದಲೇ ನಾನದ್ದು ಅಲ್ವಾ. ಸೊ ಅದೊಂದು ನೀವೊಂದು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನೀವು ಕಾಲಲ್ಲಿ ಅಂದ್ರೆ ತೊಳೆದ್ರೆ ಅವರಿಗೆ, ಅಥವಾ ನಿಮ್ಮ ಮನಸ್ಸಲ್ಲಿ ಅವರನ್ನು ದೂಷಣೆ ಮಾಡ್ತಿದ್ರೆ, ನಿಮ್ಮ ಮೈಂಡ್ ಅಲ್ಲಿ ನಿಮ್ಮ ಅಪ್ಲೈನ್ ಬಗ್ಗೆ ನೆಗೆಟಿವ್ ಥಾಟ್ ಇದ್ರೆ, ಅದು ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅದು ನಿಮ್ಗೆ ರಿಟರ್ನ್ ಆಗುತ್ತೆ. ನಿಮ್ಮ ಟೀಮ್ ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇರುತ್ತೆ, ನಿಮ್ಮನ್ನು ದೂಷಣೆ ಮಾಡ್ತಾ ಇರುತ್ತೆ, ನಿಮ್ಮನ್ನು ಇಷ್ಟಪಡ್ತಾ ಇರೋದಿಲ್ಲ. ಅದು ಏನೋ ಒಂದು ಸೈನ್ಸ್, ಅದು ಆತರ ಮನಸ್ಸಿಗೆ ಅದು ಗೊತ್ತಾಗ್ತಾ ಇರುತ್ತೆ. ಓಕೆನಾ. ಸೊ ನೀವು ಬಾಯಲ್ಲಿ ಸಹ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಆಗಿರ್ಬೋದು, ಒಳ್ಳೆ ಭಾವನೆ ಇರ್ಲಿ. ಯಾಕಂದ್ರೆ ಯಾರೇ ಆಗಿರ್ಬೋದು, ನೀವು ಅವ್ರಿಗೆ ಯಾವತ್ತು ಚಿರಋಣಿಯಾಗೇ ಇರ್ಬೇಕು. ಯಾಕೊತ್ತುಂಟಾ, ನೀವು ಏನು ಮಾಡ್ತೀರ ಅದೇ ರೀತಿ ನಿಮ್ಮ ಟೀಮ್ ಮಾಡುತ್ತೆ. ಒಳ್ಳೇದಿದ್ರೆ ಎಷ್ಟು ಖುಷಿ ನೋಡಿ, ಎಷ್ಟು ಒಳ್ಳೇದು ನೋಡಿ ಅಲ್ವಾ. ಸೊ ನಾವು ಒಟ್ಟಿಗೆ ಇರ್ಬೇಕು, ನಾವು ಕೂಡಿ ಬಾಳ್ಬೇಕು ಅಲ್ವಾ. ಕೂಡಿ ಒಟ್ಟಿಗೆ ಸೇರ್ಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು. ಓಕೆನಾ. ನಾವು ಹೇಗೆ ಕೆಲಸ ಮಾಡ್ತೇವೆ, ನಾವ್ ಹೇಗೆ ಇರ್ತೇವೆ, ಅದೇ ರೀತಿ ನಮ್ಮ ಟೀಮ್ ಬರುತ್ತೆ. ಸೊ ಅದೇ ರೀತಿ ನೀವು ಮಾಡ್ತಾ ಬೇಕು. ಒಳ್ಳೆ ರೀತಿ ನಾವು ಮಾಡ್ತಾ ಬಂದಾಗ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗುತ್ತೆ. ಓಕೆನಾ. ನಾವು ಅಂದುಕೊಂಡದನ್ನೆಲ್ಲ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಉಂಟು. 7 ತಪ್ಪು ನಾವು 7 ಮಿಸ್ಟೇಕ್ ನಾವು ಮಾಡ್ತಾ ಇರ್ತೇವೆ. ಆ ಮಿಸ್ಟೇಕ್ ಅನ್ನು ಹೇಗೆ ಸರಿ ಮಾಡಬಹುದು ಅಂತ ನಾನು ಹೇಳಿದ್ದೇನೆ. ಎಷ್ಟು ಅರ್ಥ ಆಯ್ತು ನಂಗೆ ಗೊತ್ತಿಲ್ಲ, ಬಟ್ ಇದು ಕತೆ ಕೇಳಿದ ತರ ಇದ್ರೆ ನೀವು ಇಲ್ಲಿ ಆಗುದಿಲ್ಲ. ಅದನ್ನ ತಕೊಳ್ಳಿ, ಮೈಂಡ್ ತಕೊಳ್ಳಿ, ಅದನ್ನು ಫೀಲ್ ಅಲ್ಲಿ ಹಾಕಿ ಸಕ್ಸಸ್ ಆಗಿ ಅಂದುಕೊಂಡದನ್ನೆಲ್ಲ ನೆರವೇರಿಸಿಕೊಳ್ಳಿ, ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ ವಿಶ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟದಕ್ಕಾಗಿ. ವಿಶ್ ವೆಲ್ತ್ ಎಲ್ಲರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಗಾಯತ್ರಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೂಪರ್ ಆಗಿತ್ತು ಮೇಡಮ್ ಇವತ್ತಿನ ಮೀಟಿಂಗ್. ಯಾಕಂದ್ರೆ ಅಪ್ಲೈನ್ ಡೌನ್ಲೈನ್ ತಂದಿ ಸ್ಥಾನ ಬಿಟ್ಟು ನಾವು ತಂದಿಕ್ಕಿಂತ ಜಾಸ್ತಿ ಅದೇವಿ ಅಂತ ಈಗೋ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಸಲ್ಲದವ ಎಲ್ಲಿಯೂ ಸಲ್ಲೋದಿಲ್ಲ ಅನ್ನೋದನ್ನ ಕಾನ್ಫಿಡೆಂಟ್ ಆಗಿ ತೋರಿಸ್ಕೊಟ್ರಿ ಮೇಡಮ್. ಸೂಪರ್ ಆದ ನಾಲೆಜ್ ಇತ್ತು. ಓಕೆ ನೀಲಮ್ಮ ಮೇಡಮ್, ಗುಡ್ ಮಾರ್ನಿಂಗ್ ಸ್ಟೀಸ್, ವೆಲ್ಕಮ್ ಟು ಜೂಮ್ ಕಾಟ್. ಗುಡ್ ಮಾರ್ನಿಂಗ್ ದೀಪ್ತಿ ಮೇಡಮ್ ಅವ್ರ. ಗುಡ್ ಮಾರ್ನಿಂಗ್ ಗಾಯತ್ರಿ ಮೇಡಮ್ ಅವ್ರ. ಗುಡ್ ಮಾರ್ನಿಂಗ್ ಸ್ಟೇಜ್ ಮೇಡಮ್. ಲೀಡರ್ ಆಲ್ ಡಿಸ್ಟ್ರಿಬ್ಯೂಟರ್ಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗೋಲ್ತು ಮೇಡಮ್. ತುಂಬಾ 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 ಧನ್ಯವಾದಗಳು. ಎಷ್ಟು ಹೇಳಿದ್ರು ಕಡಿಮೆನ ನಿಮ್ ಬಗ್ಗೆ. ಪಾಯಿಂಟ್ ಕೊಟ್ಟಿದ್ರಿ ಮೇಡಮ್ ಅವ್ರ, ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ ಮೇಡಮ್. ಇಷ್ಟು ಟೈಮ್ ತಗೊಂಡ್ ಹೇಳದಕ್ಕ ತುಂಬಾ ಥ್ಯಾಂಕ್ಸ್ ಮೇಡಮ್. ಎಲ್ಲ ನಮ್ ಮೈಂಡ್ ಓಪನ್ ಆಗಿ ಗೊತ್ತು.
ಎಸ್ ಆಗತ್ತೆ ಮೇಡಮ್, ಗ್ಯಾರಂಟಿ. ಅದನ್ನು ಅನುಭವಿಸ್ಬೇಕು. ಇದು ಅನುಭವದ ಮಾತು ನಾನು ಹೇಳ್ತಿರೋದು. ಅಂದ್ರೆ ನಾನು ಅದನ್ನು ಫೀಲ್ ಮಾಡಿದ್ದೇನೆ ಎಲ್ಲವನ್ನು. ಹಾಗೆ ಕೆಲವೊಂದು ಮಾಡಿಲ್ಲ, ಕೆಲವೊಂದು ಮಾಡಿದ್ದೇನೆ. ಬಟ್ ಆಗುತ್ತೆ ಮೇಡಮ್, ನಿಮ್ಮಿಂದ ಸಾಧ್ಯ ಉಂಟು ಮೇಡಮ್. ಓಕೆನಾ? ಆಲ್ ದ ಬೆಸ್ಟ್ ಮೇಡಮ್. ಟೈಮ್ ತಗೊಂಡು ನಮ್ಗೆಲ್ಲಾ ಮಾಹಿತಿ ಕೊಟ್ಟಕ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್, ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ನೀಲಮ್ಮ ಮೇಡಮ್. ಗಾಯತ್ರಿ ಬಡಿಗೇರ್ ಮೇಡಮ್, ಗುಡ್ ಮಾರ್ನಿಂಗ್ ವೆಸ್ಟೀಸ್, ವೆಲ್ಕಮ್ ಟು ಜೂಮ್ ಪಾರ್ಪರ್.